ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯಾಗುತ್ತದೆ. This is to my Father's glory that you bear much fruit. ನೀವು ಬಹಳಷ್ಟು ಫಲ ಕೊಡ್ಬೇಕಂತಲೇ, ಕೊಟ್ಟಾಗಲೇ ನನ್ನ ತಂದೆ ಆದ ದೇವರಿಗೆ ಮಹಿಮೆ. ಹೊಸ ವರ್ಷದಲ್ಲಿ ನಾವು ಬಂದಿದ್ದೇವೆ. ಹೊಸ ವರ್ಷದಲ್ಲಿ ಬಿ ಅ ಫ್ರೂಟ್ ಬೇರರ್, ಅಂದ್ರೆ ಫಲ ಕೊಡುವಂತ ವ್ಯಕ್ತಿಗಳಾಗ್ಬೇಕು ನಾವು ಈ ವರ್ಷದಲ್ಲಿ. ಏನ್ರಿ ಏನಾಗ್ಬೇಕು? ಬಿ ಅ ಫ್ರೂಟ್ ಬೇರರ್ ಇನ್ ದಿಸ್ ನ್ಯೂ ಇಯರ್ 2025. ಸುಮ್ಮನೆ ಹೊಸ ವರ್ಷ ಬರ್ತದೆ, ಹೊಸ ವರ್ಷಕ್ಕೆ ಹೊಸ ದಿನಗಳು ಬರ್ತದೆ, ಅದೇ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ, ಹಾಗೆ ನಾನು ಹೋಗ್ತಾ ಇದ್ರೆ ಯಾವ ಪ್ರಯೋಜನ ಇಲ್ಲ ಪ್ರಿಯ. ಪ್ರತಿ ವರ್ಷದಲ್ಲಿಯೂ ನನ್ನಿಂದ ಒಂದು ಬದಲಾವಣೆಗಳಾಗಬೇಕು. ಕಳೆದ ವರ್ಷ 2024ಕ್ಕೆ ಹೊಸ ವರ್ಷಕ್ಕೆ ನಾನು ಸಂದೇಶ ಕೊಟ್ಟೆ, ಹೊಸ ಮನೋಭಾವನೆ ಉಳ್ಳವರಾಗಿರ್ರಿ, ಹೊಸ ಮನಸ್ಸುಳ್ಳವರಾಗಿರ್ರಿ. ಈ ಸಂದೇಶವನ್ನ ಕೊಟ್ಟೆ. ಹೊಸ ನೂತನ ಮನಸ್ಸನ್ನು ಹೊಂದ್ಕೊಂಡ್ರೆ ನೂತನ ಕಾರ್ಯಗಳು ದೇವರು ಮಾಡ್ತಾರೆ. ಆದ್ರೆ ಈ ವರ್ಷ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಏನಂದ್ರೆ ನಿಮ್ಮ ಲೈಫಲ್ಲಿ ಫಲ ಕೊಡುವಂತ ಮನುಷ್ಯನಾಗಿ. ನಾವೆಲ್ಲರೂ ಸತ್ಯವೇದ ತಂದಂತವರು. ನಾವು ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಎಲ್ಲರೂ ತೆಗೀರಿ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೂ ನಮ್ಮ ಸತ್ಯವೇದದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ಎಸ್, ಈ ಸಾಮ್ಯ ಈ ವರ್ಷದಲ್ಲಿ ದೇವರು ನನ್ನ ಜೊತೆಗೆ ಮಾತನಾಡಿದ್ರು. ದೇವರು ಹೇಳಿದ್ರು, ಇದನ್ನ ಸಭೆಗೆ ಹೇಳು. ಈ ವಾಕ್ಯ ನಾನು ಓದುವಾಗಲೇ ನನ್ನ ಮನಸ್ಸಿನಲ್ಲಿ ಬಂದಂತ ಆಲೋಚನೆ, ಇದನ್ನೇ ನಿನ್ನ ಸಭೆ ಜನರಿಗೆ ಹೇಳು. ಏನು, ಒಬ್ಬ ವ್ಯಕ್ತಿ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನೆಟ್ಟಿರ್ತಾನೆ. ಓನರ್ ಹೇಳ್ತಾನೆ, ನೀನು ಒಂದು ಗಿಡವನ್ನ ನೆಡು. ಆತನು ಗಿಡವನ್ನ ನೆಡ್ತಾನೆ, ಅದು ತುಂಬಾ ದೊಡ್ಡದಾಗ್ತದೆ. ತುಂಬಾ ದೊಡ್ಡದಾದಾಗ ಓನರ್ಗೆ ಆಸೆ ಆಗ್ತದೆ, ನನ್ನ ಒಂದು ತೋಟದಲ್ಲಿ ಒಂದು ಅಂಜೂರದ ಮರ ಇದೆ, ಈ ವರ್ಷ ನಾನು ಅಲ್ಲಿ ಹೋಗಿ ಹಣ್ಣನ್ನು ತಗೊಂಡ್ ಬರೋಣ ಅಂತ ಬರ್ತಾನೆ. ಆದ್ರೆ ಅವನು ಬರ್ತಾನೆ, ಗಿಡ ದೊಡ್ಡದಾಗಿದೆ, ಒಳ್ಳೆ ದೊಡ್ಡ ಮರವಾಗಿದೆ, ಒಳ್ಳೊಳ್ಳೆ ಎಲೆಗಳಿದಾವೆ. ಆದ್ರೆ ಬರ್ತಾನೆ, ಅವನಿಗೇನ್ ಸಿಗುದಿಲ್ಲ, ಹಣ್ಣು ಸಿಗುದಿಲ್ಲ. ಬೇಸರ ಆಗ್ತದೆ. ಓಕೆ, ಸಿಗ್ಲಿಲ್ಲ ಏನು ಅಂತ ಅವನು ವಾಪಸ್ ಹೋಗ್ತಾನೆ. ಮತ್ತೆ ಆ ದ್ರಾಕ್ಷ ತೋಟನ ಕೆಲಸಗಾರನಿಗೆ ಹೇಳ್ತಾನೆ, ನೀನ್ ಮತ್ತೆ ಈ ಮರವನ್ನ ಇನ್ನೂ ಚೆನ್ನಾಗಿ ಗೊಬ್ಬರ ಹಾಕಿ ಇನ್ನೂ ಇದು ಮಾಡು. ಆತನು ಹೋಗ್ತಾನೆ. ಮತ್ತೆ ನೆಕ್ಸ್ಟ್ ಇಯರ್ ಬರ್ತಾನೆ. 1 ವರ್ಷ ಬಿಟ್ಟು ಮತ್ತೆ ಬರ್ತಾನೆ. ಈ ವರ್ಷ ಆದ್ರೂ ನನಗೇನ್ ಸಿಗ್ಬೋದು, ಹಣ್ಣು ಸಿಗ್ತದೆ ಅಂತ ಮತ್ತೆ ಬರ್ತಾನೆ. ಮತ್ತೆ ಬರುವಾಗ ಮರ ಚೆಂದ ಹಸಿರಾಗಿದೆ, ಬಟ್ ಏನ್ ಸಿಗ್ಲಿಲ್ಲ ಈ ಸರಿನೂ ಹಣ್ಣು ಸಿಗ್ಲಿಲ್ಲ. ಮತ್ತೆ ಒಂಥರ ನಿರಾಶೆ ಆಗ್ತದೆ. ಮತ್ತೆ ವಾಪಸ್ ಹೋಗ್ತಾನೆ. ನೋಡೋಣ ನೆಕ್ಸ್ಟ್. ಮತ್ತೆ ಬರ್ತಾನೆ. 3ನೇ ವರ್ಷ ಬರ್ತಾನೆ. 3ನೇ ವರ್ಷಕ್ಕೆ ಒಂದ್ಸರಿ ಹೀಗೆ ಭೇಟಿ ಕೊಡ್ತಾ ಇರುವಾಗ 3ನೇ ವರ್ಷಕ್ಕೆ ಬಂದಾಗ ಮತ್ತೆ ಅದರಲ್ಲಿ ನೋಡ್ತಾನೆ, ಯಾವ ಫಲ ಹಣ್ಣು ಸಿಗಲಿಲ್ಲ. ಈಗ ಈ ಸಮಯದಲ್ಲಿ ಅವನಿಗೆ ಬೇಸರ ಆಗ್ತದೆ. ಏನಂತೆ, ಅದನ್ನ ನೋಡಿದ ತಕ್ಷಣ ತೋಟ ಮಾಡೋನಿಗೆ ಹೇಳ್ತಾನೆ, ನೋಡು, ನಾನು 3 ವರ್ಷದಿಂದ ಇಲ್ಲಿ ಬಂದು ಈ ಅಂಜೂರದ ಮರದ ಹಣ್ಣನ್ನು ಹುಡುಕ್ತಾ ಇದ್ದೇನೆ. 3 ವರ್ಷ ಆಯ್ತು ನಾನು ಬರ್ತಾ ಇದ್ದೇನೆ, ಎವ್ರಿ ಡೇ ಹಣ್ಣು ಬೇಕು ಎಂಬುದಾಗಿ. ಆದ್ರೆ 3 ವರ್ಷದಿಂದ ಏನ್ ಸಿಗ್ತಾ ಇಲ್ಲ, ಯಾವುದೇ ಹಣ್ಣು ಈ ಗಿಡದಲ್ಲಿ ನಂಗೆ ಸಿಗ್ತಾ ಇಲ್ಲ. ಇದರಿಂದ ಯಾಕೆ ಭೂಮಿ ಬಂಜ ಹಾಕ್ಬೇಕು? ಇದರಲ್ಲಿ ಯಾವ ಹಣ್ಣು ಇಲ್ಲ ಅಂದ್ಮೇಲೆ ಇದನ್ನ ಇಟ್ಟು ಏನ್ ಪ್ರಯೋಜನ
ಇಂಥ ಹಣ್ಣು ಇಡು, ಇಂಥ ಮರ ಬೇಡ ನನಗೆ, ಇದನ್ನ ಕಡ್ದಾಕು ಎಂಬುದಾಗಿ ಆತನಿಗೆ ಹೇಳ್ತಾನೆ. ಆಗ ಆ ತೋಟಗಾರನ ಒಂದು ಮಾತು ಹೇಳ್ತಾನೆ, ಸ್ವಾಮಿ, ಯಜಮಾನ್ರೆ, ದಯಮಾಡಿ ಇದೊಂದು ವರ್ಷ ಅವಕಾಶ ಕೊಡ್ರಿ, ಇದೊಂದು ವರ್ಷ ಅವಕಾಶ ಕೊಡ್ರಿ. ನಾನೇನ್ ಮಾಡ್ತೇನೆ, ಈ ಮರಕ್ಕೆ ಮತ್ತೆ ಸುತ್ತಲೂ ಅದಕ್ಕೆ ಗೊಬ್ಬರ ಹಾಕ್ತೇನೆ, ಸುತ್ತಲೂ ಅದಕ್ಕೆ ಬೇಲಿ ಹಾಕ್ತೇನೆ. ನೆಕ್ಸ್ಟ್ ವರ್ಷ ನೀವು ಮತ್ತೆ ಬರ್ರಿ, ಹಣ್ಣು ಬಿಟ್ರೆ ಸರಿ, ಒಂದು ವೇಳೆ ಬಿಡದಿದ್ರೆ ಅದನ್ನ ನೀವೇನ್ ಮಾಡಿ ಕಡಿದ. ಪ್ರಿಯರೇ, ಈ ತೋಟದ ಯಜಮಾನನು ನಮ್ಮ ತಂದೆಯಾದ ದೇವರಾಗಿದ್ದಾನೆ. ಈ ತೋಟದಲ್ಲಿರುವಂತ ಅಂಜೂರದ ಮರ ನಾನು, ನೀನಾಗಿದ್ದೇನೆ. ಅಲ್ಲಿರುವಂತ ತೋಟಗಾರನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ತಂದೆಯಾದ ದೇವರು ನಾವು ರಕ್ಷಣೆ ಹೊಂದಾಗಿನಿಂದಲೂ ಪ್ರತಿ ವರ್ಷ ನಮಗೆ ದೇವರೊಂದು ಅವಕಾಶ ಕೊಡ್ತಾ ಇದ್ದಾನೆ. ಪ್ಯಾಂಡಮಿಕ್ ಎನ್ನುವಂತ ಕೊರೋನಾ ರೋಗ ಬಂತು 2021ರಲ್ಲಿ. ಎಷ್ಟು ಜನರು ಸತ್ತೋದ್ರು, ಆದ್ರೆ ದೇವರು ನಮ್ಮನ್ನು ಬದುಕಿಸಿದ. ಎರಡನೇ ಅಲೆ ಬಂತು, ನಮ್ಮ ಕಣ್ಣು ಮುಂದೆ ಸಾವಿರಾರು ಜನ ಸತ್ತರು, ದೇವರು ನಮಗೊಂದು ಅವಕಾಶ ಕೊಟ್ಟ. ಈ ವರ್ಷ ಇಲ್ಲ, ನೆಕ್ಸ್ಟ್ ವರ್ಷ ಇದು ಫಲ ಬರ್ತದೆ. 2022ರಿಂದ ಇಲ್ಲಿವರೆಗೂ ನೋಡ್ರಿ, 3 ವರ್ಷ ಆಯ್ತು, ಯಾವುದೇ ಏನಾಗ್ಲಿಲ್ಲ, ಕೇಡು ನಮಗೆ ಆಗ್ಲಿಲ್ಲ. 23, 22, 23, 24, 3 ವರ್ಷ ಯಾವ ಕೇಡು ನಮಗೆ ಆಗ್ಲಿಲ್ಲ. ಆದ್ರೆ ದೇವರು ಈ 2025ರಲ್ಲಿ ಬಂದಿದ್ದಾರೆ. ಬಂದು ಏನ್ ಮಾಡ್ತಾ ಇದ್ದಾರೆ, ನನ್ನಲ್ಲಿ ನಿನ್ನಲ್ಲಿ ಫಲವನ್ನು ಹುಡುಕ್ತಾ ಇದ್ದಾರೆ. ಆದ್ರೆ ಫಲ ಸಿಗ್ತಾ ಇಲ್ಲ ದೇವರಿಗೆ. ಏನ್ ಸಿಗ್ತಾ ಇಲ್ಲ? ಫಲ ಸಿಗದೇ ಇರುವಾಗ ನಮ್ಮ ವಿಷಯದಲ್ಲಿ ದೇವರಿಗೆ ಬೇಸರ. ಪ್ರಿಯರೇ, ನಾನೊಂದು ಹೇಳ್ತೇನೆ, 2025 ವರ್ಷ ಎಷ್ಟು ಆಶೀರ್ವಾದಕರವಾಗಿದೆಯೋ ಅಷ್ಟೇ ಕಠಿಣವಾಗಿದೆ. ನೀವು ನೆನೆಸಬೇಡ್ರಿ ಏನು ಸಂಭವಿಸುವುದಿಲ್ಲ ಅಂತ. 2025ರಲ್ಲೇ ನಾನು ಬೇಕಾದ್ರೆ ನಿಮಗೆ ಹೇಳ್ತೇನೆ, ಇವತ್ತು ಬರ್ದಿಟ್ಕೊಳ್ರಿ, ಭಯಂಕರ ಕೇಡು ಬರ್ತದೆ. ಆದ್ರೆ ದೇವ ಜನರಿಗೆ ದೇವರು ಯಾವ ಕೇಡು ಮಾಡ್ಲಿಕ್ಕೆ ಬಯಸುವುದಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದೇನೆ, 2025ರಲ್ಲಿ ನನ್ನಲ್ಲಿ ನಿನ್ನಲ್ಲಿ ಕರ್ತನಿಗೆ ಫಲ ಬೇಕು. ಒಂದು ವೇಳೆ ಈ ವರ್ಷದಲ್ಲಿಯೂ ನಾನು ಫಲ ಕೊಡುವ ಮನುಷ್ಯನಾಗದಿದ್ದರೆ ತಂದೆಯಾದ ದೇವರು ನನ್ನ ಬಗ್ಗೆ ಏನಾದ್ರೂ ಮಾಡ್ಬೋದು. ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಇನ್ನೂ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ನನ್ನ ಮಗ, ನನ್ನ ಮಗಳು ಈ ವರ್ಷ ಬದಲಾಗ್ತಾರೆ, ಈ ವರ್ಷ ಅವ್ರು ಫಲ ಕೊಡ್ತಾರೆ. ಸ್ವಾಮಿ, ಅವ್ರಿಗೇನು ಮಾಡ್ಬೇಡ, ಅವ್ರಿಗೇನು ಮಾಡ್ಬೇಡ. ನನ್ನ ಬಗ್ಗೆ ನಿನ್ನ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ತುಂಬಾ ಪ್ರೀತಿ, ತುಂಬಾ ಕಾಳಜಿ ಇದೆ. ನನ್ನ ಬಗ್ಗೆ ನಿನ್ನ ಬಗ್ಗೆ ಬಹಳಷ್ಟು ತಂದೆಯಾದ ದೇವರ ಮುಂದೆ ವಿಜ್ಞಾಪಿಸ್ತಾ ಇದ್ದಾರೆ. ಇದೊಂದು ವರ್ಷ ಏನು ಮಾಡೋದು ಬೇಡ, ನಾನು ಈ ವರ್ಷ ಅವರಿಗೆ ಒಳ್ಳೆ ಗೊಬ್ಬರ ಕೊಡಿಸ್ತೇನೆ, ಒಳ್ಳೆ ನೀರು ಹಾಕ್ತೇನೆ. ಅಂದ್ರೆ ಏನು, ನಾನು ಸಭೆಯಲ್ಲಿ ಅವ್ರ ಸಂಗಡ ಮಾತನಾಡ್ತಾನೆ, ದೇವರ ವಾಕ್ಯದ ಮೂಲಕ ಅವ್ರನ್ನ ಎಚ್ಚರಿಸ್ತೇನೆ, ಅವ್ರನ್ನ ಮತ್ತೆ ಉತ್ತೇಜನ ಪಡಿಸ್ತೇನೆ, ಅವ್ರು ಬದಲಾಗುವಂತ ಪ್ರಯತ್ನ ನಾನು ಮಾಡ್ತೇನೆ. ಅಷ್ಟಕ್ಕೂ ಅವ್ರು ಬದಲಾಗದೆ ಹೋದರೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿ. ಬೇರೆ ತಂದೆ ಆದ ದೇವರು ನಾನು ಬಂಜೆಯಾಗಿರೋದು ಇಷ್ಟಪಡೋದಿಲ್ಲ. ಯಾವ ತಂದೆ ತಾಯಿಗಳು ಸಹ ಮದುವೆ ಆದ್ಮೇಲೆ ಬಂಜೆ ಆಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗೆ ನನ್ನ ಒಳಗಡೆ ನಿನ್ನ ಒಳಗಡೆ ಫಲಗಳು ಕಾಣ್ಬೇಕ್ರಿ. ನನ್ನ ಫಲಗಳು ಅನ್ನುವಾಗ ಕೇವಲ ತಿಳ್ಕೊಬೇಡ್ರಿ, ಆತ್ಮಗಳನ್ನ ಆದಾಯ ಮಾಡಿಕೊಳ್ಳೋದು ಅಷ್ಟೇ ಫಲ ಅಲ್ಲ. ಮುಂದಿನ ಸಮಯದಲ್ಲಿ ನಿಮಗೆ ತಿಳಿಸ್ತೇನೆ. ಹಾಗಾದ್ರೆ ಕರ್ತನು ನನ್ನಿಂದ ನಿನ್ನಿಂದ ಏನ್ ಬಯಸ್ತಾ ಇದ್ದಾರೆ? ಏನ್ ಬಯಸ್ತಾ ಇದ್ದಾರೆ? ಫಲ. ಸೊ ನೀನು ಈ ವರ್ಷದಲ್ಲಿ ಫಲ ಕೊಡುವ ಮನುಷ್ಯನಾಗ್ಬೇಕು. ಮೊದಲನೇದಾಗಿ ನಿಮ್ಮ ಕುಟುಂಬಸ್ಥರಿಗೆ ನೀನು ಇವಾಗ ದೇವರ ಸನ್ನಿಧಾನದಲ್ಲಿ ಮಾತು ಕೊಟ್ಟಿದ್ದಿ, ನಾನು ಈ ವರ್ಷ ಬದಲಾಗಿ ಫಲ ಕೊಡ್ತೇನೆ ಎಂಬುದಾಗಿ. ಅದೇ ಪ್ರಕಾರ ಈ ದಿನ ಸಂದೇಶ ಮುಗಿದ್ರೊಳಗಡೆ ತಂದೆ ಆದ ದೇವರಿಗೆ ನೀವು ಮಾತು ಕೊಟ್ಟು ಹೋಗ್ರಿ, ದೇವ್ರೆ ಈ ವರ್ಷ ನಾನು ಬದಲಾಗಿ ಫಲ ಕೊಡ್ತೇನೆ. ಯಾವಾಗ ನೀವು ಕರ್ತನೊಟ್ಟಿಗೆ ತಂದೆಯಾದ ದೇವರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು ಅದರಲ್ಲಿ ನಂಬಿಗಸ್ತರಾಗಿರ್ತೀರಿ, ಆಗ ದೇವರು ನಿನಗೂ ಕೂಡ ಒಂದು ಭರವಸೆ ಕೊಡ್ತಾರೆ, ನಿನಗೆ ನಾನು ಮತ್ತೆ ಹಾನಿ ಮಾಡುವುದಿಲ್ಲ, ನಿನ್ನ ನಾನು ತೆಗೆದುಹಾಕೋದಿಲ್ಲ, ನಿನ್ನ ನಾನು ಆಶೀರ್ವದಿಸ್ತಾರೆ. ಯಾಕೆ ಇದು ಹೇಳ್ತಾ ಇದ್ದೇನೆಂದ್ರೆ, ಒಂದು ಮರ ಫಲ ಕೊಡದಿದ್ರು ಅದನ್ನು ತೆಗೆದು ಹಾಕ್ತಾರೆ ಅಂತ ದೇವರು ಹೇಳುವಾಗ ಇದು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಬಗ್ಗೆ ನಿನ್ನ ಬಗ್ಗೆ ಹೇಳ್ತಾರೆ.
ಇವನ್ ಯೇಸುಸ್ವಾಮಿ ಇಲ್ಲಿ ಭೂಲೋಕದಲ್ಲಿರುವಾಗ ಆತನಿಗೆ ಹಸಿವಾದಾಗ ಒಂದು ಅಂಜೂರದ ಮರ ಕಾಣುವಾಗ ಆ ಅಂಜೂರದ ಮರಗಳು ಹಚ್ಚ ಹಸಿರಾಗಿರೋದನ್ನ ನೋಡಿ ಅದ್ರಲ್ಲಿ ಹಣ್ಣು ಸಿಗ್ತದಂತ ಮುಂದೆ ಹೋಗ್ತಾನೆ. ಆದ್ರೆ ಏನ್ ಸಿಗ್ಲಿಲ್ಲ. ಅದ್ರೊಳಗೆ ಒಂದು ಫಲ ಇರದೆ ಇರುವುದರಿಂದ ಕರ್ತನಿಗೆ ಕೋಪ ಬರ್ತದೆ. ಭಯಂಕರ ಸಿಟ್ಟು ಬಂದು ಆ ಮರಕ್ಕೆ ಕರ್ತನ ಒಂದು ಶಾಪವನ್ನು ಕೊಡುವಾಗ ಅದು ಒಣಗಿ ಹೋಗ್ತದೆ. ಆದ್ರೆ ನನ್ನ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ಇನ್ನೂ ಕರ್ತನು ಕೋಪ ಬಂದಿಲ್ಲ. ನನ್ನ ಬಗ್ಗೆ, ನಿನ್ನ ಬಗ್ಗೆ ಇನ್ನೂ ಕರ್ತನಿಗೆ ಪ್ರೀತಿ ಇದೆ. ನನ್ನ ಬಗ್ಗೆ, ನಿನ್ನ ಬಗ್ಗೆ ಇನ್ನೂ ಕರ್ತನಿಗೆ ಕಾಳಜಿ ಇದೆ. ಯೇಸು ನಮ್ಮನ್ನ ಬಹಳ ಪ್ರೀತಿ ಮಾಡ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ ಒಂದೊಂದು ಅವಕಾಶ ನಮ್ಗೆ ಕೊಡ್ತಾ ಇದ್ದಾರೆ. ಈ ವರ್ಷ ಆದ್ರೂ ಬದಲಾಗ್ರಿ, ಈ ವರ್ಷವಾದ್ರೂ ಫಲ ಕೊಡುವ ವ್ಯಕ್ತಿಗಳಾಗ್ರಿ, ಈ ವರ್ಷವಾದ್ರೂ ದೇವರನ್ನ ಅತಿಯಾಗಿ ಪ್ರೀತಿಸುವ ಜನರಾಗ್ರಿ. ಯಾವಾಗ ನಾವು ಈ ಕಾರ್ಯಗಳನ್ನ ಮಾಡ್ತೇವೆ ಪ್ರಿಯರೇ, ಖಂಡಿತವಾಗಿ ನನ್ನ ಮೂಲಕ, ನಿನ್ನ ಮೂಲಕ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. ಯಾಕೆ ಗೊತ್ತಾ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಫಲ ಕೊಡುವ ಕುರಿತಾಗಿ ಬಹಳಷ್ಟು ವಿಷಯಗಳಲ್ಲಿ ಮಾತನಾಡ್ತಾರೆ. ನಾನು ನೀನು ಫಲ ಕೊಡಬೇಕೆಂತಲೇ ಅಲ್ಲಿ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಅದರಲ್ಲಿ 8ನೇ ವಚನ ನೀವು ಓದ್ರಿ, ಎಷ್ಟು ಚೆನ್ನಾಗಿ ಬರ್ತದಂದ್ರೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಆಗ್ತದೆ. ಆಗ ನೀವು ಕರ್ತನ ಶಿಷ್ಯರಾಗ್ತೀರಿ. This is to my Father's glory that you bear much fruit. Fruit, not fruits. ನೀವು ಬಹಳಷ್ಟು ಫಲ ಕೊಡ್ಬೇಕಂತಲೇ, ಕೊಟ್ಟಾಗಲೇ ನನ್ನ ತಂದೆ ಆದ ದೇವರಿಗೆ ಮಹಿಮೆ ಆಗ್ತದೆ. ಹಾಗಾದ್ರೆ ದೇವರು ನಿನ್ನ ಮೂಲಕ ಮಹಿಮೆ ಹೊಂದೋದು ಯಾವಾಗ ಗೊತ್ತಾ? ನಿನ್ನಲ್ಲಿ ಫಲ ಕಂಡಾಗ, ನಿನ್ನಲ್ಲಿ ಫಲ ಸಿಕ್ಕಾಗ. ನೀನು ಫಲ ಕೊಡುವ ಮನುಷ್ಯನಾಗ್ಬೇಕ್ರಿ. ಸುಮ್ಮನೆ ಅಲ್ಲ. ನೀವು 1ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನದ ತನಕ ಓದುವಾಗ ಬಹಳಷ್ಟು ವಿಷಯಗಳು ಅಲ್ಲಿ ಬರ್ತದೆ. ಏನೇನು ಬರ್ತದೆ? ಸ್ವಲ್ಪ ಫಲ, ಬಹಳಷ್ಟು ಫಲ, ಯಾವುದೇ ಫಲ ಇಲ್ಲ. ಅಲ್ಲಿ ಕೂಡ ಫಲ ಕೊಡದೇ ಇರುವ ಕೊಂಬೆಯನ್ನ ತೆಗೆದು ಹಾಕ್ತಾರೆ, ಬಿಸಾಕಲ್ಪಡ್ತಾರೆ, ಬೆಂಕಿಗೆ ಹಾಕ್ತಾರೆ ಅಂತ ಬರ್ತದೆ. ಹಾಗಾದ್ರೆ ಯೇಸು ಕ್ರಿಸ್ತನು ನಮಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ನೀನು ಬಹಳಷ್ಟು ಫಲ ಕೊಡ್ಬೇಕು. ತಿಳ್ಕೊಡ್ರಿ, ಒಂದು ಫಲ ಬಗ್ಗೆ ಮಾತಾಡ್ತಾ ಇಲ್ಲ, ಬಹಳಷ್ಟು ಫಲ ಕೊಡ್ಬೇಕು. ನಾನು ನೀನು ಕೇವಲ ಒಂದೇ ಫಲ ಕೊಡುವಂತ ವ್ಯಕ್ತಿಗಳಾಗಬಾರ್ದು, ಬಹಳಷ್ಟು ಫಲ ಕೊಡುವಂತ ವ್ಯಕ್ತಿಗಳು. ಅಂದ್ರೆ ನಮಗಿರುವಂತ ಫಲ ಎಷ್ಟು? 9 ಫಲ. ಅದರ್ಥ ಎಲ್ಲಾ ಫಲಗಳು ನನ್ನಲ್ಲಿ ಕಾಣ್ಬೇಕು. ಹಾಗಾದ್ರೆ ಫಲ ಕೊಡ್ಬೇಕಾದ್ರೆ ಸುಮ್ನೆ ಆಗ್ತದಾ? ಹಾಗಾದ್ರೆ ಹೆಂಗೆ ಫಲ ಕೊಡ್ಲಿಕ್ಕೆ ಸಾಧ್ಯ? ನಾನು ಹೇಗೆ ಫಲ ಕೊಡ್ಬೋದು? ಹೆಂಗೆ ನಾನು ಫಲ ಕೊಡ್ಲಿಕ್ಕೆ ಆಗ್ತದೆ? ಫಲ ಕೊಡ್ಬೇಕಂತ ಹೇಳಿ ಸುಮ್ನೆ ಆಗೋದಿಲ್ಲ ಪ್ರಿಯರೇ. ಫಲ ಕೊಡ್ಬೇಕಾದ್ರೆ ಕೂಡ ನಾನು ನೀನು ಕೆಲವು ಕಾರ್ಯಗಳನ್ನ, ಕೆಲವು ಸಂಗತಿಗಳನ್ನ ಇಲ್ಲಿ ಮಾಡಿದ್ರೆ ಮಾತ್ರ ನಾನು ನೀನೇನ್ ಮಾಡ್ಬೋದು? ಫಲ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಫಲ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಫಲ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕೀರ್ತನೆ ತೆಗೀರೆ, ಕೀರ್ತನೆ ತೆಗೆಯೋಣ. ಕೀರ್ತನೆ 1ನೇ ಅಧ್ಯಾಯ ತೆಗೆಯೋಣ. 1ರಿಂದ 3 ವಾಕ್ಯಗಳ ನಾವು ಓದಿಕೊಳ್ಳೋಣ. ಸಿ 3 ವಚನಗಳು ನಮಗೆ ಫಲ ಕೊಡುವಂತ ಮಾರ್ಗವನ್ನ ತಿಳಿಸ್ತಾ ಇದೆ. ಇಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತೇವೆ, ದ ವೇ ಆಫ್ ರೈಚಸ್ ಮ್ಯಾನ್. ಒಬ್ಬ ನೀತಿವಂತನು ನಡೆಯಬೇಕಾದ ಮಾರ್ಗ 1ನೇ ವಾಕ್ಯದಲ್ಲಿ ಬರ್ತದೆ. ಹಾಗಾದ್ರೆ ಒಬ್ಬ ನೀತಿವಂತನು ಹೇಗೆ ಜೀವಿಸಬೇಕು ಅನ್ನುವಂಥದ್ದು ಅರ್ಥ ಏನಂದ್ರೆ, 1ನೇ ವಚನ ಹೇಳ್ತದೆ ನೀತಿವಂತನು ಯಾವ ಕಾರ್ಯಗಳನ್ನ ಮಾಡಬಾರ್ದು. 2ನೇ ವಚನ ಹೇಳ್ತದೆ ನೀತಿವಂತನು ಎಂತ ಕಾರ್ಯಗಳನ್ನ ಮಾಡಬೇಕು. 3ನೇ ವಚನ ಹೇಳ್ತದೆ ಹಾಗಾದ್ರೆ ನೀತಿವಂತನಿಗೆ ಎಂತ ಆಶೀರ್ವಾದ ಬರ್ತದೆ. ಹಾಗಾದ್ರೆ 1ನೇ ವಚನ ಏನ್ ಹೇಳ್ತದೆ? ಒಬ್ಬ ನೀತಿವಂತನು ಯಾವ ಕಾರ್ಯಗಳನ್ನ ಮಾಡಬಾರದು. ಯಾರು ನೀತಿವಂತರು? ಯಾರು ನೀತಿವಂತರು? ಯಾರು ನೀತಿವಂತರು? ನಿಮ್ಮ ಬಗ್ಗೆ ನಿಮಗೆ ಇನ್ನೂ ಕನ್ಫ್ಯೂಷನ್. ದೇವರು ನನ್ನನ್ನ ನೀತಿವಂತನಾಗಿ ಮಾಡಿದ್ದಾರೆ, ನಂಬ್ತೀರಾ? ಹಾಗಾದ್ರೆ ನೀತಿವಂತರು ಯಾರು? ನೀತಿವಂತರು ಏನನ್ನ ಮಾಡಬಾರದು ಅಂತ 1ನೇ ವಚನ ಹೇಳ್ತದೆ. ನೀನು ಫಲ ಕೊಡ್ಬೇಕಾದ್ರೆ
ನೀನ್ ಏನ್ ಮಾಡಬಾರ್ದು? ಫಸ್ಟಿಗೆ ಹೇಳ್ತದೆ, ಹೂ ಡು ನಾಟ್ ವಾಕ್ ಇನ್ ದ ಸ್ಟೆಪ್ ಆಫ್ ದ ವಿಕೆಟ್. ವಿಕೆಟ್ ಅಂದ್ರೆ ದುಷ್ಟರ ಆಲೋಚನೆಯಂತೆ ಏನ್ ಮಾಡಬಾರ್ದ್ರಿ ನಾವು? ನಡೆಯಬಾರ್ದು. ಅದಕ್ಕೆ ಎಲ್ಲಿ ಇಂಗ್ಲಿಷ್ ಅಲ್ಲಿ ಬಹಳ ಹೇಳ್ತದೆ, ಬ್ಲೆಸ್ಸಡ್ ಈಸ್ ದ ಒನ್, ಬ್ಲೆಸ್ಸಡ್ ಇಸ್ ದ ಮ್ಯಾನ್. ಯಾವ ವ್ಯಕ್ತಿ, ಯಾವ ಮನುಷ್ಯನಿಗೆ, ಯಾವ ನೀತಿವಂತನಿಗೆ ಆಶೀರ್ವಾದ ಸಿಗ್ತದೆ ಅಂದ್ರೆ ಇಂತಹ ಕಾರ್ಯಗಳನ್ನ ಯಾರು ಮಾಡೋದಿಲ್ಲ ಅವನು ಧನ್ಯನು, ಅವನಿಗೆ ಆಶೀರ್ವಾದ ಬರ್ತದೆ, ಅವನು ಆಶೀರ್ವದಿಸಲ್ಪಟ್ಟವನು. ಹಾಗಾದ್ರೆ ಮೊದಲನೇ ವಚನ ಹೇಳ್ತದೆ, ಈ ಹೊಸ ವರ್ಷದಲ್ಲಿ ನೀನು ಫಲ ಕೊಡ್ಬೇಕಾದ್ರೆ ನೀನು ಏನನ್ನ ಮಾಡಬಾರ್ದು? ಫಸ್ಟ್ ವಚನ ಹೇಳ್ತದೆ, ದುಷ್ಟರ ಆಲೋಚನೆಯಂತೆ. ಇಲ್ಲಿ 3 ವಿಷಯ ಹೇಳ್ತದೆ, ನಡಿಬಾರ್ದು, ಕೂತ್ಕೊಳ್ಬಾರ್ದು, ಮತ್ತೆ ನಿಂತ್ಕೋಬಾರ್ದು. 3 ವಿಷಯ ಏನ್ ಹೇಳ್ರಿ? ನಡಿಬಾರ್ದು, ನಿಂತ್ಕೋಬಾರ್ದು, ಕೂತ್ಕೊಳ್ಬಾರ್ದು. ಹಾಗಾದ್ರೆ ಈ 3 ವಿಷಯಗಳನ್ನ ಬೇಡ, ಮಾಡಬೇಡ ಅಂತ ಹೇಳ್ತದೆ. ಹಾಗಾದ್ರೆ ನಡಿಬೇಡ ಅನ್ನೋದಕ್ಕೆ ಏನ್ ಹೇಳ್ತದೆ? ದುಷ್ಟರ ಆಲೋಚನೆ ಪ್ರಕಾರ ನೀ ನಡಿಬೇಡ. ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ದ ಅನ್ಗಾಡ್ಲಿ ಕೌನ್ಸಲ್. ದೇವರಿಗೆ ವಿರೋಧವಾದ ಆಲೋಚನೆಗಳನ್ನ ಮಾಡೋ ತರ ಜೀವಿಸಬೇಡ. ಹಾಗಾದ್ರೆ ನಿನ್ನ ಆಲೋಚನೆಗಳನ್ನ ನೀನು ಹೇಗೆ ಮಾಡ್ತೀಯ? ದುಷ್ಟರು ಮಾಡುವ ರೀತಿಯಲ್ಲಿ ನೀನು ಆಲೋಚನೆ ಮಾಡಿದ್ರೆ ನೀನು ಫಲ ಕೊಡುವುದಿಲ್ಲ ಪ್ರಿಯ. ದುಷ್ಟರ ಆಲೋಚನೆ ಏನು? ದೇವರಿಗೆ ವಿರೋಧವಾದಂತ ಆಲೋಚನೆಗಳು. ನಿನ್ನ ಮನಸ್ಸಿನಲ್ಲಿ ಕೂಡ ದೇವರಿಗೆ ದ್ರೋಹ ಮಾಡುವಂತ ಆಲೋಚನೆ ಎಂದಿಗೂ ಮಾಡಬೇಡ. ತಿಳ್ಕೊಡ್ರಿ, ಒಬ್ಬ ಹೆಂಡತಿ ಗಂಡನನ್ನೇ ದ್ರೋಹ ಮಾಡುವಂತ ಆಲೋಚನೆ ಎಂದಾದ್ರೂ ಮಾಡ್ತಾಳ? ಗಂಡ ಹೆಂಡತಿಗೆ ದ್ರೋಹ ಮಾಡ್ಬೇಕಂತ ಆಲೋಚನೆ ಮಾಡ್ತಾನ? ಯಾಕೆ? ಅದು ಮಾಡಿದ ಪಾಪ. ಅದೇ ಪ್ರಕಾರ ನಿನ್ನನ್ನ ಪ್ರೀತಿಸಿ ನಿನಗಾಗಿ ಪ್ರಾಣ ಕೊಟ್ಟಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ದ್ರೋಹ ಮಾಡುವಂತ ಆಲೋಚನೆ ನೀನ್ ಮಾಡಬೇಡ. ಯಾರು ಅಂತ ಆಲೋಚನೆ ಮಾಡ್ತಾರ ಅವರ ಸಂಗಡನೂ ಕೂಡ ನಡಿಬೇಡ. ದುಷ್ಟರ ಆಲೋಚನೆ ಅಂತೆ ನಡಿಬೇಡ. ಹಾಗಾದ್ರೆ ಕೆಲವು ಸಾರಿ ಇನ್ನೊಬ್ರು ನಮಗೆ ದುಷ್ಟರ ಆಲೋಚನೆನೂ ಕೊಡ್ತಾರೆ, ಕೆಲವು ಸಾರಿ ನಾನು ಮಾಡುವ ಆಲೋಚನೆ ಕೂಡ ದುಷ್ಟರ ರೀತಿಯಲ್ಲಿ ಇರ್ತದೆ. ಏನ್ ದುಷ್ಟರ ಆಲೋಚನೆ ಹೆಂಗಿರ್ತದೆ? ಒಬ್ಬರಿಗೆ ಕೇಡು ಬಯಸುವಂಥದ್ದು, ಇನ್ನೊಬ್ಬರ ವಿಷಯದಲ್ಲಿ ಅಸೂಯೆ ಕೊಡುವಂಥದ್ದು ನಿನ್ನ ಮನಸ್ಸಿನ ಒಳಗಡೆ ಹೆಂಗೆ ಬರ್ತಾ ಇದೆ? ಒಬ್ಬನ ವಿಷಯದಲ್ಲಿ ಕಂಡೆಮ್ ಮಾಡುವಂಥದ್ದು. ತಿಳ್ಕೊಡ್ರಿ, ಕಂಡೆಮ್ ಮಾಡ್ಲಿಕ್ಕೆ ಅಂದ್ರೆ ಇನ್ನೊಬ್ಬರನ್ನ ತೀರ್ಪು ಮಾಡುವುದಕ್ಕಾಗಿ, ಇನ್ನೊಬ್ಬರನ್ನ ಖಂಡಿಸುವುದಕ್ಕಾಗಿ ದೇವರು ನನ್ನನ್ನು ಕರೆದಿಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನು ನಿನ್ನನ್ನು ಖಂಡಿಸ್ಲಿಲ್ಲ. ನಿನಗೆ ದೇವರು ಪ್ರೀತಿ ತೋರಿಸಿದ್ದಾರೆ, ನಿನಗೆ ದೇವರು ಕೃಪೆ ತೋರಿಸಿದ್ದಾರೆ. ಹಾಗೆ ನಾನು ಸಹ ಇನ್ನೊಬ್ಬರಿಗೆ ಕೃಪೆ ತೋರಿಸುವ ವ್ಯಕ್ತಿ ಆಗ್ಬೇಕು. ತಿಳ್ಕೊಡ್ರಿ, ದುಷ್ಟರ ಆಲೋಚನೆ ನೀನ್ ಮಾಡ್ತಾ ಇದ್ರೆ, ದೇವರಿಗೆ ವಿರೋಧವಾದ ಆಲೋಚನೆ ಪ್ರಕಾರ ನೀನ್ ನಡೀತಾ ಇದ್ರೆ, ತಿಳ್ಕೊ, ನಿನ್ನಿಂದ ಫಲ ಸಿಗುವುದಿಲ್ಲ. ಹಾಗಾದ್ರೆ ನಿನ್ನಿಂದ ಫಲ ಸಿಗಬೇಕಾದ್ರೆ ಮೊದಲು ಆ ಆಲೋಚನೆಯನ್ನ ತೆಗೆದುಹಾಕು. ಅರ್ಥ ಆಯ್ತಾ? ಏನನ್ನ ಮಾಡಬಾರ್ದು? ಫಸ್ಟ್ ದುಷ್ಟರ ಆಲೋಚನೆಯಂತೆ ಏನ್ ಮಾಡ್ಬೇಡ್ದಂತೆ ನಡೆಯಬಾರದು ಎಂಬುದಾಗಿ ಹೇಳ್ತದೆ. ನೆಕ್ಸ್ಟ್ ಹೇಳ್ತದೆ, ನಾಟ್ ಸ್ಟ್ಯಾಂಡ್ ಇನ್ ದ ಪಾತ್ ಆಫ್ ಸಿನ್ನರ್. ಅಂದ್ರೆ ಪಾಪಾತ್ಮರ ಮಾರ್ಗದಲ್ಲಿ ಏನ್ ಮಾಡಬೇಡ, ನಿಂತುಕೊಳ್ಬೇಡ. ಮಾರ್ಗ ಅನ್ನುವಾಗ ನಾನು ನೀನು ನಡೆಯುವಂಥದ್ದು, ನಿನಗೆ ದಾರಿ ತೋರಿಸ್ತದೆ, ಅದಕ್ಕೆ ಮಾರ್ಗ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೇನೆ? ಯಾವ ಮಾರ್ಗದಲ್ಲಿ ನಿಂತ್ಕೊಂಡಿದ್ದೇನೆ? ಯಾರ ಜೊತೆಯಲ್ಲಿ ಇದ್ದೇನೆ? ಯಾರ ಜೊತೆ ಸಹವಾಸ ಮಾಡ್ತಾ ಇದ್ದೇನೆ? ಯಾರ ಸಂಗಡ ಕಾಲಹರಣ ಮಾಡ್ತಾ ಇದ್ದೇನೆ? ಪಾಪಾತ್ಮರ ಸಂಗಡ? ಯಾರು ಪಾಪಾತ್ಮರು? ಯಾರು ಪಾಪಿಗಳು? ಕರ್ತನನ್ನ ನಂಬದೇ ಇರೋರು ಎಲ್ಲರೂ ಪಾಪಿಗಳೇ. ನಾವು ಪಾಪಿಗಳಾಗಿದ್ದೆವು, ಆದ್ರೆ ದೇವರು ನಮ್ಮನ್ನ ತನ್ನ ರಕ್ತದಿಂದ ತೊಳೆದು ನೀತಿವಂತರನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ದೇವರನ್ನ ಅರಿಯದೇ ಇರುವಂತ ಅನೇಕ ಪಾಪಗಳ ಸಂಗಡ ನಾವೇನ್ ಮಾಡ್ತೇವೆ? ಅವ್ರದೇ ಲೈಫ್ ಸ್ಟೈಲ್ ಅನ್ನ ಅನುಸರಿಸ್ತೇವೆ. ಅವರಿಗೆ ನಾವು ಅಗ್ರಿ ಆಗ್ತೇವೆ, ನಮಗೆ ಅವ್ರು ಅಗ್ರಿ ಆಗುದಿಲ್ಲ. ತಿಳ್ಕೊಡ್ರಿ, ನಿನ್ನ ರಿಲೇಶನ್ಶಿಪ್ ಯಾರೊಟ್ಟಿಗೆ ಜಾಸ್ತಿ ನಡೀತಾ ಇದೆ? ದೇವ ಜನರೊಟ್ಟಿಗಿದೆಯಾ? ಪಾಪಾತ್ಮರ ಮಾರ್ಗದಲ್ಲಿದೆಯಾ? ಯಾರೊಟ್ಟಿಗೆ ನೀನ್ ವ್ಯವಹಾರ ಮಾಡ್ತಾ ಇದೀಯಾ? ಯಾರ ಜೊತೆಗೆ ನೀನ್ ಮಿಂಗಲ್ ಆಗ್ತಾ ಇದೀಯಾ? ಯಾರ ಜೊತೆಗೆ ನೀನ್ ಚಾಟಿಂಗ್ ಮಾಡ್ತಾ ಇದೀಯಾ? ಯಾರ ಜೊತೆಗೆ ನೀನ್ ಶೇರ್ ಮಾಡ್ಕೋತಾ ಇದೀಯಾ? ಕರ್ತನು ಇದನ್ನ ಸಹಿಸೋದಿಲ್ಲ ಪ್ರಿಯರೇ. ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಬೇಡ. ನಿಂತ್ಕೊಳ್ಳೋದಂದ್ರೆ ಏನ್ ಗೊತ್ತಾ? ಪಾಪಿಗಳು ಮಾಡುವಂತ ಕಾರ್ಯಗಳಲ್ಲಿ ನೀನ್ ನಿಂತ್ಕೋಬೇಡ. ಇವತ್ತು ದೇವರ ಮಕ್ಕಳಂತ ಅನ್ಕೊಳ್ತೇವೆ, ಎಷ್ಟೋ ಪಾಪದ ಬಗ್ಗೆ ಆಲೋಚನೆಗಳು ಮಾಡ್ತೇವೆ, ಪಾಪದ ಕೆಲಸಗಳನ್ನ ಮಾಡ್ತೇವೆ, ದೇವರಿಗೆ ಇಷ್ಟವಿಲ್ಲದನ್ನೇ ನಾವು ಮಾಡ್ತೇವೆ.
ಹಿಂಗಾದ್ರೆ ನಿನಗೆ ಫಲ ಕೊಡಕ್ ಸಾಧ್ಯ ಇಲ್ಲ. ಮೂರನೇ ಸಂಗತಿಯಲ್ಲಿ ಏನ್ ಹೇಳ್ತದೆ? ಧರ್ಮ ನಿಂದಕರೊಡನೆ ನಾಟ್ ಸಿಟ್ ವಿತ್ ದ ಸ್ಕಾರ್ನ್ಫುಲ್. ಅಂದ್ರೆ ಧರ್ಮ ನಿಂದಕರು ಅಂದ್ರೆ ದೇವರನ್ನ ಬಗ್ಗೆ ಮೇಕಿಂಗ್ ಫನ್ ಆಫ್ ಗಾಡ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ದೇವರ ಬಗ್ಗೆ ನಿಂದನೆಗಿಂತ ಒಂಥರ ಫನ್ ಅನ್ನಕ್ಕೇನಂತಾರೆ, ಅವಹೇಳನಕ್ಕೆ ಅಲ್ಲ, ವ್ಯಂಗ್ಯ, ಒಂಥರ ಅದ್ರ ಬಗ್ಗೆ ಮಜಾ ಮಾಡುವಂಥದ್ದು. ಈ ರೀತಿಯಾಗಿ ಎಷ್ಟೋ ಜನ ಮಾಡ್ತಾರೆ. ದೇವ್ರ ವಾಕ್ಯ ಹೇಳ್ತದೆ, ಅಂಥವ್ರ ಸಂಗಡ ನೀನು ಕೂತ್ಕೊಳ್ಬೇಡ. ನಿನ್ನ ಸಂಗಡಿಗರು ಯಾರು? ನಿನ್ನ ದೇವರ ಬಗ್ಗೆ ಅಪಹಾಸ್ಯ ಮಾಡುವರು. ಅಪಹಾಸ್ಯ, ಫಂಡ್ ಅಂದ್ರೆ ಅಪಹಾಸ್ಯ ಮಾಡೋರ ಸಂಗಡ ನೀನು ಇದೆಯಾ? ದೇವರ ವಾಕ್ಯ ಈ 3 ಕಾರ್ಯಗಳನ್ನ ಮಾಡಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು? ದೇವರ ವಾಕ್ಯದಲ್ಲಿ ಆನಂದ. ಆನಂದ ಅಂದ್ರೆ ಏನ್ ಗೊತ್ತಾ? ಸಂತೋಷ ಅಲ್ಲ. ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಇದೆ. ಅದ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತೇನೆ. ದೇವ್ರ ವಾಕ್ಯ ಹೇಳ್ತೆ, ಹಾಗಾದ್ರೆ ಏನ್ ಮಾಡ್ಬೇಕಂತ? ಈಗ ಮನುಷ್ಯ ಏನ್ ಮಾಡ್ಬಾರ್ದಂತಿತ್ತು, ಈಗ ಹಾಗಾದ್ರೆ ಏನ್ ಮಾಡ್ಬೇಕಂತೆ? he should be delight in the law of the Lord. ಕರ್ತನ ಧರ್ಮಶಾಸ್ತ್ರದಲ್ಲಿ ಅವನೇನ್ ಮಾಡ್ಬೇಕಂತೆ? ಆನಂದ ಪಡಬೇಕು. ನಿಜ ಹೇಳ್ರಿ, ನಿಮ್ ಬೈಬಲ್ ತೆಗೆಯುವಾಗ ನಿಮಗೆ ಆನಂದ ಆಗ್ತದ, ನಿದ್ರೆ ಬರ್ತದ? ಸುಳ್ಳು ಹೇಳ್ಬೇಡಿ. ಮೊಬೈಲ್ ನೋಡುವಾಗ ಹೆಚ್ಚಿನ ಆನಂದ ಆಗ್ತದೆ. ಆದ್ರೆ ಮೊಬೈಲ್ ನೋಡುವಾಗ ಹೆಚ್ಚಿನ ಆನಂದ ಆಗ್ತದೆ, ಪರಮಾನಂದ ಆಗ್ತದೆ. ದೇವ್ರ ವಾಕ್ಯ ಹೇಳ್ತದೆ, ಹಾಗಾದ್ರೆ ಇದನ್ನು ಬದಲಾಯಿಸಿಕೊ. ಈಗ ನಿನಗೆ ಹೆಚ್ಚು ಆನಂದ ಎದರಲ್ಲಿ ಹಾಕ್ಬೇಕಂದ್ರೆ ಕರ್ತನು ನಿನಗಾಗಿ ಬರೆದಂತ ಪ್ರೀತಿಯ ಪತ್ರದಲ್ಲಿ ಹಾಕ. ತಿಳ್ಕೊಡ್ರಿ, ಇದು ನನ್ನನ್ನ ನೆನೆಸಿ ಬರೆದಂತ ಪತ್ರ. ನೀನು ಓದುವಾಗ ಕರ್ತನ ಮುಖ ನಿನಗೆ ಕಾಣಿಸ್ಬೇಕು. ಇದು ಯಾರು ಬರ್ದಿದ್ರಿ? ಕರ್ತನ ಉಸಿರು. ಏನಿದು? ದೇವರ ಉಸಿರು. ಇದನ್ನು ಓದುವಾಗ, ಹಳೆಯ ಫಿಲ್ಮ್ ಅಲ್ಲಿ ಒಂದು ಲೆಟರ್ ಓದುವಾಗ ವ್ಯಕ್ತಿ ಮುಖ ಕಾಣ್ತಿತ್ತಲ್ಲ, ಹಂಗೆ ಈ ಲೆಟರ್ ಕರ್ತನು ನಿನಗೆ ಬರೆದಿದ್ದಾರೆ. ಇದನ್ನ ನೀನು ಓದುದಲ್ಲ, ನೀನು ಓದುವಾಗ ದೇವ್ರ ಜೊತೆಗೆ ಮಾತಾಡ್ತಿರ್ತಾರೆ. ಹೌದಾ? ನಾನು ಇದ್ರ ವಿಷಯದಲ್ಲಿ ಒಂದ್ಸರಿ ಮಾತಾಡಿದ್ದೆ, ನಿಮ್ಗೆ ಗೊತ್ತಾ? ನೆನಪಿದೆಯಾ? ಈಗ ನೀವು ಮದುವೆ ಹಾಕುವಂತ ಮುಂಚೆ ನಿಮಗೆ ಮದುವೆ ಫಿಕ್ಸ್ ಆಗಿತ್ತು, ಹೌದಾ? ಈಗ ನಿಮ್ ಮದುವೆ ಫಿಕ್ಸ್ ಆದಾಗ ನಿಮ್ ಹೆಂಡತಿ ನಿಮ್ಗೊಂದು ಮೆಸೇಜ್ ಕಳಿಸಿದ್ಲು, ಹೆಂಡತಿ ಆಗೋಳು. ಅವಾಗ ಹೆಂಗ್ ಓದ್ತಿದ್ರಿ ಅದನ್ನ? ಅಲ್ಲ, ನೀವು ಓದಿಲ್ವ ಯಾರು? ಮದುವೆ ಆಗೋಕ್ಕಿಂತ ಮುಂಚೆ ನೀವು ಪತ್ರ ಬರೆಯೋದಾಗ್ಲಿ, ಒಂದು ವಾಟ್ಸಪ್ ಮೆಸೇಜ್ ಕಳಿಸಿರ್ತಾರ ಹುಡುಗ ಹುಡುಗಿಗೆ. ಗಣೇಶ್ ಕಳಿಸಿದ್ರಿಲ್ಲ? ಅವಾಗ ಹೆಂಗ್ ಓದ್ತಿದ್ಲು ಅನಿತ? ಎಲ್ಲಾ ಮೆಸೇಜ್ ಓದ್ದಂಗೆ ಇದನ್ನ ಓದೋದಿಲ್ಲ. ಇದನ್ನ ಹೆಂಗ್ ಓದ್ತಾರೆ? 2 ಸಾರಿ, 3 ಸಾರಿ. ಅಲ್ಲಿ ಏನಾದ್ರು ಐ ಲವ್ ಯು ಜಾನು ಅಂತ ಏನಾದ್ರು ಬರ್ತಿರೆ ಹೆಂಗ್ ಓದ್ತಾರೆ ಹೇಳ್ರಿ? ಪದೇ ಪದೇ ಓದ್ತಾರೆ. ಮತ್ ಓದುವಾಗ ಇವ್ರು ಓದುದಿಲ್ಲ, ಅವರೇ ಓದ್ದಂಗೆ ಅನಿಸ್ತದೆ, ಅವರೇ ಹೇಳ್ದಂಗೆ ಅನಿಸ್ತದ? ಮಾತಾಡ್ರಿ. ಅವರೇ ಹೇಳ್ತಾ ಇದ್ದಾರೆ, ಅಯ್ಯೋ ಅವರೇ ಹೇಳ್ತಾ ಇದ್ದಾರೆ, ಅದನ್ನೇ ಪದೇ ಪದೇ ಓದ್ತೀರಿ, ನೋಡ್ತೀರಿ, ಡಿಲೀಟ್ ಮಾಡೋದಿಲ್ಲ ಮೆಸೇಜ್. ಹೆಂಗೆ ಫೀಲ್ ಮಾಡ್ತೀರಿ? ಅವಾಗ ಓದುವಾಗ ಆನಂದ ಆಗ್ತದ, ಬೇಜಾರಾಗ್ತದ? ಪರಮಾನಂದ ಆಗ್ತದ? ಮದುವೆ ಇನ್ನೂ ಫಿಕ್ಸ್ ಆಗಿರುವುದಿಲ್ಲ. ಅದೇ ಮದುವೆ ಫಿಕ್ಸ್ ಆಗಿರುತ್ತೆ, ಮದುವೆ ಆಗಿರುವುದಿಲ್ಲ, ಅವಾಗ ಫೋನ್ ಬರ್ತದೆ. ಎಷ್ಟೊತ್ತು ಮಾತಾಡ್ತೀರಿ? ಟೈಮ್ ನೋಡೋದಿಲ್ಲ. ನಾನ್ ನೋಡಿದ್ದೆ, ನಂದಿದಷ್ಟು ಫೋನ್ ಮಾಡುವ ಭಾವ ಇರ್ತಿರಲ್ಲ, ರೋಡಲ್ಲೆಲ್ಲ ವಾಕ್ ಮಾಡ್ತಿರ್ತೀವಿ ರಾತ್ರಿ. ನಾನ್ ನೋಡಿದ್ದೇನೆ, ಹೌದಲ್ಲ? ಎಲ್ಲಿದ್ರೆ ಗೊತ್ತಿರುವುದಿಲ್ಲ, ಹೋಗ್ತಿರ್ತಿದ್ರ ಹಂಗೆ. ನೀವು ಇದ್ರೆಲ್ಲ ಮಾಡಿಲ್ಲ ಹಂಗೆ? ಯಾಕೆ? ಆ ಸ್ವರ ಕೇಳಿಸ್ತಾ ಇರ್ಬೇಕು. ನಮ್ಮನ್ನ ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ. ರೋಡ್ ಅಲ್ಲಿ ಇದೀವೋ, ಬಾತ್ರೂಮ್ ಅಲ್ಲಿ ಇದೀವೋ, ಟಾಯ್ಲೆಟ್ ಅಲ್ಲಿ ಇದೀವೋ ಗೊತ್ತೇ ಆಗೋದಿಲ್ಲ. ಒಟ್ ಮಾತಾಡ್ತಿರೋದು, ಏನ್ ಮುಟ್ತಿರ್ತೀರಿ ಗೊತ್ತಾಗೋದಿಲ್ಲ. ಒಂದ್ಸರಿ ಏನೋ ಗಲೀಜ್ ಮುಟ್ಟಿರ್ತೀರಿ, ಯೋ ಅನಿಸ್ತದ ಆಮೇಲೆ. ಅಂದ್ರೆ ನಿಮ್ಮನ್ನು ನೀವು ಮರ್ತು ಬಿಟ್ಟಿರ್ತೀರಿ. ಅಷ್ಟು ಆನಂದ ಆ ಸಂದೇಶಗಳನ್ನು ಓದುವಾಗ, ಮಾತಾಡುವಾಗ. ಆದ್ರೆ ತಿಳ್ಕೊಡ್ರಿ, ನಿನ್ನ ಹೆಂಡತಿ ನಿನ್ನ ಗಂಡನಿಗಿಂತ ಹೆಚ್ಚಾಗಿ ನಿನ್ನ ದೇವರು ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ಮಾಡಿ ಇದನ್ನು ಬರೆದಿದ್ದಾರೆ. ಇದನ್ನ ಹೆಂಗೆ ಓದ್ತೀರಿ? ಇದರಲ್ಲಿ ಎಷ್ಟು ಆನಂದ ಪಡ್ತೀರಿ?
ಇದಕ್ಕಿಂತ ಹೆಚ್ಚಿನ ಆನಂದ ಇದರಲ್ಲಿ ಪಡ್ಬೇಕು. ಇದು ದೇವರ ವಾಕ್ಯ ಹೇಳ್ತಾರೆ. ದೇವರ ಧರ್ಮಶಾಸ್ತ್ರದಲ್ಲಿ ಹಗಲು ಎರಳು ಅದನ್ನೇ ಧ್ಯಾನಿಸಿ ಅದರಲ್ಲೇ ಆನಂದ ಪಡೋನು ಎಷ್ಟೋ ದಿನ. ಇದನ್ನು ನೀವು ಹೊಸ ವರ್ಷದಲ್ಲಿ ಮಾಡಿ. ನಾನು 31ನೇ ತಾರೀಕು ನಿಮಗೆ ಸಂದೇಶ ಹೇಳಿದ್ದೆ. ಏನು ಯಾವುದು ನಮ್ಮ ಜೀವಿತದಲ್ಲಿ ಇಂಪಾರ್ಟೆಂಟ್ ಅಂತ ನಾವು ಎನಿಸ್ತೇವೆ ಅದು ಇಂಪಾರ್ಟೆಂಟ್ ಆಗಿರುವುದಿಲ್ಲ. ನಿಜವಾದ ಇಂಪಾರ್ಟೆಂಟ್ ಬೇರೆ ಇರ್ತದೆ. ಕರ್ತನು ಹೇಳ್ತಾನೆ, ನೀನು ಮೊದಲು ದೇವರಿಗಾಗಿಯೂ ದೇವರ ರಾಜ್ಯಕ್ಕಾಗಿ ತವಕ ಪಡು, ಇದು ಇಂಪಾರ್ಟೆಂಟ್. ಬಟ್ ಏನ್ ಉಣ್ಬೇಕು, ಏನ್ ಊಟ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಅಲ್ಲ. ಹಾಗಾದ್ರೆ 2024ರಲ್ಲಿ ಅರ್ಧ ಗಂಟೆ ನೀವು ಬೈಬಲ್ ಓದ್ತಿದ್ರ, ಈಗ ಬದಲಾಯಿಸ್ಕೊಡ್ರಿ, 1 ಗಂಟೆ ಓದ್ರಿ, ಚೇಂಜ್ ಮಾಡ್ಕೊಡ್ರಿ. ಇದರಲ್ಲಿ ಓದ್ಲಿಕ್ಕೆ ಆನಂದ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾವಾಗ ಇದನ್ನ ನೀವು ಮಾಡ್ತೀರಿ, ಆ ಮರ ಏನ್ ಮಾಡ್ತದೆ, ಅಂಥದ್ದು ನೀರಿನ ಕಾಲುವೆಯಲ್ಲಿ ಬೆಳೆದ ಮರದ ಹಾಗಿರ್ತದೆ. ಅಂತ ಮರ ಏನ್ ಮಾಡ್ತದೆ, ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲ. ಹಲ್ಲೆಲೂಯಾ. ಹಾಗಾದ್ರೆ ನೀನು ತಕ್ಕ ಕಾಲದಲ್ಲಿ ಫಲ ಕೊಡ್ಬೇಕು. ಏನದು ತಕ್ಕ ಕಾಲದಲ್ಲಿ? ಯಾವಾಗೆಲ್ಲ ಅವಶ್ಯಕತೆ ಇರ್ತದೆ ಆವಾಗೆಲ್ಲ ನಿನ್ನಿಂದ ಏನ್ ಬರ್ಬೇಕು, ಫಲ ಕಾಣಿಸ್ಬೇಕು. ಅವಶ್ಯಕತೆ ಇಲ್ಲದೆ ಇರುವಾಗಲ್ಲ, ದೇವರಿಗೆ ನಿನ್ನಿಂದ ಏನೇನು ಅವಶ್ಯಕತೆ ಇರ್ತದೆ ಆ ಟೈಮಲ್ಲಿ ನಿನ್ನಿಂದ ದೇವರಿಗೆ ಫಲ ಸಿಗ್ಬೇಕು. ಫಾರ್ ಎಕ್ಸಾಂಪಲ್, ಹಾಗಾದ್ರೆ ಫಲಗಳು ಯಾವುವು? ಎಷ್ಟು ಫಲ ಇದೆ? 9 ಫಲ ಇದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಬರ್ತದೆ. ಎಷ್ಟು ಜನ ನೋಡದೆ ಹೇಳ್ಬೋದು 9 ಫಲ? ಎಷ್ಟು ಜನ ಹೇಳ್ಬೋದು? ಸೊ ಫಸ್ಟ್ಗೆ ನಾವು ಹೇಳ್ತೇವೆ ಏನು, ಪ್ರೀತಿ ಎಂಬ ಫಲ ನನ್ನಲ್ಲಿ ನಿನ್ನಲ್ಲಿ ಕಾಣಿಸ್ಬೇಕು. ಏನ್ ಕಾಣಿಸ್ಬೇಕ್ರಿ? ಓಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22-23 ತೆಗೆಯೋಣ. ಬೇಗನೆ ಓದಿ ನಾನು ಮುಗಿಸ್ತೇನೆ. ಫಸ್ಟ್ ಏನ್ ಬರ್ತದೆ? ಲವ್. ಲವ್ ಏನಂತಾರೆ ಗೊತ್ತಾ? ಅನ್ಕಂಡೀಷನಲ್. ನಿನ್ನ ಲವ್, ನಿನ್ನ ಪ್ರೀತಿಯಲ್ಲಿ ಷರತ್ತು ಇರಬಾರ್ದು. ಏನಿರಬಾರ್ದು? ಇದೆಯಾ? ನಿಮ್ಮ ಲವ್ ಅಲ್ಲಿ ಷರತ್ತು ಇದೆಯಾ? ನಿಜ ಹೇಳ್ರಿ. ನಿಮ್ಮ ಪ್ರೀತಿಯಲ್ಲಿ ಕಂಡೀಷನ್ ಇಲ್ವಾ? ಗಂಡ ಹೆಂಡತಿಗೆ ಕಂಡೀಷನ್ಸ್ ಇದೆಯಾ? ನೋಡು, ನೀನ್ ಕೂದಲ ಚಂದ ಉದ್ದಿದ್ರೆ ಮಾತ್ರ ಜಾಸ್ತಿ ಪ್ರೀತಿ ಮಾಡ್ತೇನೆ, ಹಂಗೆ ಹೇಳಿದಾರೆ ಯಾವಾಗಾರ? ಇಲ್ಲ. ನೀನ್ ಇಂಥ ಡ್ರೆಸ್ ಅಷ್ಟೇ ಹಾಕಿದ್ರೆ ನಾನು ನಿನ್ನ ಪ್ರೀತಿ ಮಾಡ್ತೇನೆ, ನೀ ದಾಡಿ ಬಿಟ್ರೆ ಮಾತ್ರ ನಿನ್ನ ಪ್ರೀತಿ ಮಾಡ್ತೇನೆ, ನೀ ಜಾಸ್ತಿ ದಪ್ಪ ಆದ್ರೆ ಪ್ರೀತಿ ಮಾಡೋದಿಲ್ಲ. ಇವೆಲ್ಲ ಕಂಡೀಷನ್, ಹೌದಾ? ಬಟ್ ಅನ್ಕಂಡೀಷನಲ್ ಲವ್ ಏನ್ ಗೊತ್ತಾ? ಇಲ್ಲಿ ಬರ್ದಿದೆ ನೋಡ್ರಿ, ಏನ್? ಗಿವಿಂಗ್ ವಿತೌಟ್ ಹೋಪ್ ಆಫ್ ಗೆಟಿಂಗ್ ರಿಟರ್ನ್. ನಿಜವಾದ ಪ್ರೀತಿ ಏನ್ ಗೊತ್ತಾ? ನೀನು ಯಾರಿಗಾದ್ರೂ ಏನಾದ್ರೂ ಉಪಕಾರ ಮಾಡಿದ್ರೆ ಅವನಿಂದ ವಾಪಸ್ ಬಯಸ್ಬೇಡ, ನನಗೆ ಮತ್ತೆ ಅವನಿಂದ ಏನಾದ್ರು ಸಿಗ್ತದೆ. ಇನ್ನೊಬ್ಬರಿಂದ ಏನಾದ್ರೂ ಲಾಭ ಪಡ್ಕೊಳ್ಳೋದಕ್ಕಾಗಿ ನೀನು ಅವನನ್ನ ಪ್ರೀತಿಸಿದರೆ ಅದು ನಿಜವಾದ ಪ್ರೀತಿ ಅಲ್ಲ. ಈ ಫಲ ಕರ್ತನು ನನ್ನಿಂದ ನಿನ್ನದ ಎದುರು ನೋಡ್ತಾ ಇದ್ದಾನೆ. ನಿಜವಾಗಿ ನಿಮ್ಮ ಹತ್ರ ಪ್ರೀತಿ ಇದೆಯಾ? ಇಂಥ ಪ್ರೀತಿ ಇದೆಯಾ? ನೀವು ಯಾಕೆ ಸಭೆಗೆ ಬರ್ತೀರಿ? ಸಭೆಯನ್ನ ಪ್ರೀತಿಸಿ ಬರ್ತಿರೋ, ಸಭೆಯಿಂದ ಏನಾದ್ರೂ ಸಿಗ್ತದಂತ ಬರ್ತೀರೋ? ಯೇಸುವನ್ನ ಯಾಕೆ ಪ್ರೀತಿಸ್ತಿದ್ದೀರಿ? ಯೇಸುವಿಂದ ಏನಾದ್ರೂ ಸಿಗ್ತದಂತ ಪ್ರೀತಿಸ್ತಿರೋ, ಅಥವಾ ಯೇಸು ಏನು ಕೊಡದಿದ್ರು ನಾನು ಅವನನ್ನು ಪ್ರೀತಿಸ್ತೇನೆ ಅಂತ ಪ್ರೀತಿಸ್ತೇನೆ? ಪ್ರಿಯರೇ, ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಡ್ರಿ. ನಿನ್ನ ಪ್ರೀತಿ ಎಂತದ್ದಾಗಿದೆ? ಇದು ಒಳ್ಳೆ ಫಲ. ಯಾವಾಗಲೂ ಒಳ್ಳೆ ಫಲ, ಮರದಲ್ಲಿ ಒಳ್ಳೆ ಫಲನೇ ಬರ್ತದೆ. ನೀನು ಒಳ್ಳೆ ಮರವಾಗಿದ್ದರೆ ನಿನಗೆ ಒಳ್ಳೆ ಫಲ ಸಿಗ್ತದೆ. ಓಕೆ, ಸೊ ಫಸ್ಟ್ ಫಲ ಯಾವುದು? ಯಾವುದು? ಜೋರಾಗಿ ಹೇಳ್ರಿ, ಯಾವುದು? ಎಂತ ಪ್ರೀತಿ? ಷರತ್ತು ಇಲ್ಲದೆ ಇರುವ ಪ್ರೀತಿ. ಹೇಳ್ರಿ. ಓಕೆ, ಎರಡನೇದು ಯಾವುದು? ಜಾಯ್, ಸಂತೋಷ. ಓಕೆ, ಈಗ ನಿಜವಾಗಿ ಹೇಳ್ತೀನಿ, ಈ ಸಂತೋಷ ಅಂದ್ರೆ ಏನು ಗೊತ್ತಾ? ಇನ್ನರ್ ರಿಜಾಯ್ಸಿಂಗ್, ನಾಟ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಅಲ್ಲ. ಹ್ಯಾಪಿನೆಸ್ ಅಂದ್ರೆ ಏನು ಗೊತ್ತಾ? ನನಗೆ ಹೊರಗಡೆಯಿಂದ ಸಿಗೋದಕ್ಕೆ ಹ್ಯಾಪಿನೆಸ್ ಅಂತಾರೆ. ಉದಾಹರಣೆಗೆ, ನಾನು ಹೊಸ ಡ್ರೆಸ್ ತಗೊಂಡಾಗ ನಂಗೆ ಸಂತೋಷ ಇದಾಗ್ತದೆ, ಹ್ಯಾಪಿನೆಸ್ ಬರ್ತದೆ. ಇದು ಅಲ್ಲ. ನಾನೊಂದು ಮನೆ ಕಟ್ಟಿದ್ರೆ ನನಗೆ ಸಂತೋಷ ಆಗ್ತದೆ, ಇದು ಹ್ಯಾಪಿನೆಸ್. ಈ ಸಂತೋಷ ಬಗ್ಗೆ ಮಾತಾಡ್ತಾ ಇಲ್ಲ, ಆನಂದದ ಕುರಿತಾಗಿ ಮಾತಾಡ್ತದೆ. ಆಕ್ಚುಲಿ ಇದು ಸಂತೋಷ ಅಲ್ಲ, ಇದಕ್ಕೆ ಆನಂದ.
ನಿಜವಾದ ಟ್ರಾನ್ಸ್ಲೇಷನ್ ಜಾಯ್ಗೆ ಆನಂದ ಅಂತ ಕರೀತಾರೆ. ಅಂದ್ರೆ ಇದು ಇನ್ನರ್ ರಿಜಾಯ್ಸಿಂಗ್. ನನ್ನ ಜೀವಿತದಲ್ಲಿ ಆಶೀರ್ವಾದ ಬರ್ಲಿ ಬಿಡ್ಲಿ, ನಾನು ಕರ್ತನಲ್ಲಿ ಸಂತೋಷಿಸ್ತೇನೆ, ಕರ್ತನಲ್ಲಿ ಆನಂದ ಪಡ್ತೇನೆ. ನನಗಿರುವಂತ ಆನಂದ ದೇವರಿಂದ ಬಂದಂತ ಆನಂದ. ಓಕೆ, ಅಲ್ಲಿ ನೋಡಿ ಯೋಹಾನ್ ಬರೆದ ಸುವಾರ್ತೆ 15:11 ಓದ್ರಿ. ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಈ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರ್ಬೇಕೆಂತಲೂ ಎಸ್ ಸಿ ದೇವರ ವಚನ ನಮ್ಗೆ ಹೇಳ್ತಾ ಇದೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿರ್ಬೇಕು. ಅದ್ ಹೆಂಗಾಗ್ಬೇಕಂದ್ರೆ ಪರಿಪೂರ್ಣವಾಗ್ಬೇಕು. ಪರಿಸ್ಥಿತಿಗೆ ತಕ್ಕಂತೆ ನಿಮಗೆ ಆನಂದ ಇರಬಾರ್ದು. ಯಾರಿಂದಲಾದ್ರೂ ನಮಗೆ ಹರ್ಟ್ ಆಯ್ತು, ಆನಂದ ಕಳ್ಕೊಳ್ತೇವೆ. ಏನಾದ್ರೂ ಲಾಸ್ ಆಯ್ತು, ಆನಂದ ಕಳ್ಕೊಳ್ತೇವೆ. ರೋಗ ಬಂತು, ಆನಂದ ಕಳ್ಕೊಳ್ತೇವೆ. ಅಲೋ, ಇದೆಲ್ಲ ಒಂದ್ ವೇಳೆ ಅಂತ ಆನಂದ ನೀ ಕಳ್ಕೊಂಡ್ರೆ ನಿನಗಿರುವಂತದ ಆನಂದ, ಸಂತೋಷ ಹೊರಗಡೆದದು. ಬಟ್ ನಿಜವಾದ ಜಾಯ್ ಯಾವ್ದು ಗೊತ್ತಾ? ಒಳಗಡೆ ಇರೋದು. ತಿಳ್ಕೊಡ್ರಿ, ನಾವು ಸುಮ್ಮನೆ ಹಾಡಾಡೋದಲ್ಲ. ಅಂಜೂರವು ಫಲ ಕೊಡದಿದ್ದರು, ದ್ರಾಕ್ಷಾರಸತೆ ಫಲ ಕೊಡದಿದ್ರು, ಅಂಜೂರು ಚಿಗುರದಿದ್ದರು, ಸುಮ್ಮನೆ ಹಾಡಲ್ಲ. ಇದು ನಮ್ಮ ಪ್ರಾಕ್ಟಿಕಲ್ ಲೈಫ್ ಹಾಕ್ಬೇಕು. ದೇವರು ಬಯಸ್ತಾರೆ. 2025 ಆಶೀರ್ವಾದ ಬಹಳ ಹುಡುಕ್ತಾ ಇದೆ, ನಾನು ಕೊಡುದಿಲ್ಲ. ಸಂತೋಷದಲ್ಲಿ ಇರ್ತೀಯಾ? ಹಲೋ, ಮಾತಾಡ್ರಿ. ನಿನಗೆ ಯಾವ ಆಶೀರ್ವಾದ ಕೊಡುದಿಲ್ಲ 2025 ಆನಂದವಾಗಿರ್ತೀರಾ? ಸುಳ್ಳು ಹೇಳ್ಬೇಡ್ರಿ. ಯೋಬನ ಪರಿಸ್ಥಿತಿ ಬಂದ್ರೆ ಆನಂದವಾಗಿರ್ತೀರಾ? ಬಾಯಲ್ಲಿ ಹೇಳ್ತೇವೆ, ಒಳಗಡೆನೆ ಎಂತ ದೇವರು, ಮೂಕ ದೇವರು, ಕುರುಡ ದೇವರು ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ದೇವ್ರ ಕಣ್ಣಿಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ. ನೋ. ಓಕೆ, ಈ ಜಾಯ್ ನ ದೇವರು ನಮ್ಮಲ್ಲಿ ಹುಡುಕ್ತಾ ಇದ್ದಾರೆ. ನೆಕ್ಸ್ಟ್ ಯಾವುದು? ಸಮಾಧಾನ, ಪೀಸ್. ಪೀಸ್ಗೆ ಏನಂತ ಕರೀತಾರೆ ಗೊತ್ತಾ? ಎಲ್ಲಾ ಸ್ಥಿತಿಯಲ್ಲಿಯೂ ಒಂದೇ ರೀತಿ ಸಮಾಧಾನದಲ್ಲಿರು. ನಿನ್ನ ಸಮಾಧಾನ ಹಾಳು ಮಾಡ್ಕೋಬೇಡ. ಕಂಟ್ರೋಲ್ಸ್ ಎವ್ರಿ ಸಿಚುವೇಶನ್. ಸಮಾಧಾನ ಇದೆ, ಇಲ್ಲ ಅಂದಲ್ಲ. ಆದ್ರೆ ಒಂದ್ ಸ್ವಲ್ಪ ಜಗಳ ಸ್ಟಾರ್ಟ್ ಆದಾಗ ಎಲ್ಲಿ ಹೋಗತ್ತ ಸಮಾಧಾನ? 2024 ಸಮಾಧಾನ ಕಳ್ಕೊಂಡಿಲ್ವಾ ನೀವು? ಮಾತಾಡ್ರಿ. ಕಳ್ಕೊಂಡಿಲ್ವಾ? ಮಾತಾಡ್ರಿ. ಇದು ಬಹಳ ಇಂಪಾರ್ಟೆಂಟ್ ರೀ. ಎಂಥದೇ ಪರಿಸ್ಥಿತಿ ಬರ್ಲಿ, ನಿನ್ನಲ್ಲಿರುವ ಸಮಾಧಾನ ಹಾಳು ಮಾಡ್ಕೋಬೇಡ. ಯಾಕೆ ಗೊತ್ತಾ? ನೀನ್ ಸಮಾಧಾನ ಹಾಳು ಮಾಡ್ಕೊಂಡ್ರೆ ಇನ್ನೊಬ್ಬರ ಸಮಾಧಾನ ನೀನ್ ಹಾಳು ಮಾಡ್ತೀಯ. ನೀನ್ ಸಮಾಧಾನದ ಹಾಳು ಮಾಡ್ಕೊಳ್ದಲ್ಲೇ ಇನ್ನೊಬ್ಬರ ಸಮಾಧಾನ ಕೆಡಿಸ್ತೀಯ. ಅಂತ ವ್ಯಕ್ತಿ ನೀನ್ ಆಗ್ಬೇಡ. ಸಮಾಧಾನದಲ್ಲಿ ಇರುವಂತ ವ್ಯಕ್ತಿ ಆಗ. ಎಂಥದೇ ಪರಿಸ್ಥಿತಿ ಬರ್ಲಿ, ಜಗಳ ಬರ್ಲಿ, ಹೊಡೆದಾಡ್ಲಿ, ಏನೇ ಮಾಡ್ಲಿ, ನೀನ್ ಬಾಯಿ ತೆಗಿಬೇಡ. ನೀನ್ ಸಮಾಧಾನದಲ್ಲಿರು. ನಾವೆಷ್ಟೋ, ನನಗೆ ನಿಜ ಹೇಳಿ ಕೆಲವರು ನೋಡುವ ಬಹಳ ಬೇಸರ ಆಗ್ತದೆ. ಎಷ್ಟೆಲ್ಲ ಹೇಳ್ತೀರಿ, ಎಷ್ಟೆಲ್ಲ ದೇವ್ರ ವಾಕ್ಯ ಓದ್ತೀರಿ, ಅವ್ರ ಸಮಾಧಾನ ಹೆಂಗೆ ಕೇಳ್ಕೋತೀರಿ ಗೊತ್ತಿಲ್ಲ. ದೇವರು 2025 ಇದನ್ನು ನಿಮ್ಮಿಂದ ನೋಡ್ತಾ ಇದ್ದಾನೆ. ಈ ವರ್ಷನೂ ಈ ಫಲ ನಿನ್ನಲ್ಲಿ ಸಿಗದಿದ್ದರೆ ದೇವರು ಹೇಳ್ತಾರೆ, ಈ ಚರ್ಚಲ್ಲಿ ಇದಿರುವುದು ಬೇಡ, ತೆಗೆದಾಕು. ಈ ಸ್ಥಾನದಲ್ಲಿ ಇದಿರುವುದು ಬೇಡ, ತೆಗೆದಾಕು. ದೇವರು ಬಯಸ್ತಾನೆ ಈ ಫಲ ನಿಮ್ಮಲ್ಲಿ ಕಾಣಿಸ್ಬೇಕು. ಹೊಸ ವರ್ಷದಲ್ಲಿ ಸಮಾಧಾನದಲ್ಲಿರ್ರಿ. ಓಕೆ, ನಾನು ಬೇಗನೆ ಮುಗಿಸ್ತೇನೆ. ನೆಕ್ಸ್ಟ್ ಯಾವುದು? ದೀರ್ಘ ಶಾಂತಿ. ಅದಕ್ಕೆ ಏನಂತ ಕರೀತಾರೆ ಗೊತ್ತಾ? ಲಾಂಗ್ ಸಫರಿಂಗ್. ಏನಂತ ಕರೀತಾರೆ ಅಂದ್ರೆ ಏನ್ ಗೊತ್ತಾ? ದ ಅಬಿಲಿಟಿ ಟು ಸಫರ್ ಲಾಂಗ್. ಅಂದ್ರೆ ಸಫರ್ಗೆ ಏನಂತಾರೆ? ಶ್ರಮೆ ಪಡೋದು, ಕಷ್ಟ ಪಡೋದು. ಅಂದ್ರೆ ನಿನ್ ಜೀವಿತದಲ್ಲಿ ಎಷ್ಟು ಹೋರಾಟ ಶ್ರಮೆಗಳು ಬಂದ್ರೂ ಅದನ್ನ ಸಹಿಸುವಂತ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೇವೆ? ದೀರ್ಘ ಶಾಂತಿ. ಇದೆಯಾ? ದೀರ್ಘ ಶಾಂತಿ. ನಾನು ಹೇಳ್ತೇನೆ, ಇದು ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತ ಬ್ಯೂಟಿಫುಲ್ ಕ್ವಾಲಿಟಿ. ಆತನು ಎಷ್ಟು ಶಾಂತಿ ಉಳ್ಳವನಾಗಿದ್ದಾನಂದ್ರೆ, ಶ್ರಮೆಗಳು ಸ್ವಲ್ಪ ಬರ್ಲಿಲ್ರಿ, ಹೋರಾಟ ಸ್ವಲ್ಪ ಬರ್ಲಿಲ್ರಿ, ಆದ್ರೆ ಎಲ್ಲ ವಿಷಯದಲ್ಲಿ ಆತನ ದೀರ್ಘ ಶಾಂತನಾಗಿದ್ದಾನೆ. ಅದೇ ಗುಣ ಯೋಸೆಫನಲ್ಲಿ ನಾವು ನೋಡ್ತೇವೆ. ಯೋಸೆಫನ್ ಲೈಫ್ ಅಲ್ಲಿ ಸಹ ಅವನು ಇಮಿಡಿಯೇಟ್ ಆಗಿ ಸಮಾಧಾನ ಕಳ್ಕೊಳ್ಬಹುದಾಗಿತ್ತು, ಇಮಿಡಿಯೇಟ್ ಆಗಿ ಇದು ಕಳ್ಕೊಳ್ಬಹುದಾಗಿತ್ತು. ಆದ್ರೆ ಅವನೇನ್ ಮಾಡ್ದ ಅಂದ್ರೆ ಅವನು ಯಾವಂಥದೇ ಪರಿಸ್ಥಿತಿ ಬಂದ್ರು ಆ
ಕಷ್ಟಗಳನ್ನ ಸಹಿಸಿಕೊಂಡ, ಶಾಂತನಾಗಿದ್ದ. ದೀರ್ಘ ಶಾಂತಿ, ಲಾಂಗ್ ಸಫರಿಂಗ್. ತಿಳ್ಕೊಡ್ರಿ, ಲವ್, ಜಾಯ್, ಪೀಸ್, ಈ ಮೂರು ಕರ್ತನಿಂದ ನಾನು ಹೊಂದಿಕೊಳ್ಳುವಂಥದ್ದು. ಯಾವುದು? ಲವ್, ಜಾಯ್, ಪೀಸ್. ಪ್ರೀತಿ, ಸಂತೋಷ, ಸಮಾಧಾನ ಕರ್ತನಿಂದ ನಾನು ಹೊಂದಿಕೊಳ್ಳುವಂಥದ್ದು. ಬಟ್ ದೀರ್ಘ ಶಾಂತಿ, ನೆಕ್ಸ್ಟ್ ದಯೆ, ಇನ್ನೊಂದು ಯಾವುದು? ಇದು ನನ್ನಿಂದ ದೇವರಿಗೆ ಕೊಡುವಂಥದ್ದು. ಅರ್ಥ ಆಯ್ತಾ? ಈ ಮೂರು ದೇವರಿಂದ ನಾನು ಹೊಂದ್ಕೊಳ್ತೇನೆ, ಬಟ್ ಈ ನೆಕ್ಸ್ಟ್ 3 ಇದೆಯಲ್ಲ, ನಾನು ದೇವರಿಗೆ ಕೊಡುವಂಥದ್ದು. ನೆಕ್ಸ್ಟ್ ಬರುವುದು ಯಾವುದು? ಕೈಂಡ್ನೆಸ್, ಅಂದ್ರೆ ದಯೆ. ನೀವು ಜನರನ್ನ ಹೆಂಗೆ ಟ್ರೀಟ್ ಮಾಡ್ತೀರಿ, ಹೆಂಗೆ ನೋಡ್ತೀರ ಅವರನ್ನ? ದಯೆಯಿಂದ ನೋಡ್ತೀರಾ? ಬಹಳ ಕಠಿಣ ಮನಸ್ಸುಳ್ಳವರಾಗಿ ನೋಡ್ತೀರಾ? ದೇವರ ವಾಕ್ಯದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಯಜಮಾನನು ಬಹಳ ಬಂದು ಸಾಲಗಾರನ ಬಂದು ಏನ್ ಮಾಡದ? ರಿಕ್ವೆಸ್ಟ್ ಮಾಡ್ಕೊಂಡಾಗ ದೇವರು ಅವನನ್ನ ಯಜಮಾನ ಸಾಲ ತೀರಿಸಿದ. ಬಟ್ ಇದೇ ಮನುಷ್ಯನಿಗೆ 100 ರೂಪಾಯಿ ಯಾರೋ ಸಾಲ ಕೊಡದಿತ್ತು, 1000 ರೂಪಾಯಿ ಸಾಲ ಮಣ್ಣಾಯ್ತು. 100 ರೂಪಾಯಿ ಸಾಲ ಕೊಡೋನಿಗೆ ಏನ್ ಮಾಡ್ಬೇಕಿತ್ತು? ಈಗ ಅವ ಇವನಿಗೆ ದಯೆ ತೋರಿಸದ ಹಾಗೆ ಇವನೇನ್ ಮಾಡ್ಬೇಕಿತ್ತು? ಇನ್ನೊಬ್ಬರಿಗೆ ದಯೆ ತೋರಿಸ್ಬೇಕಿತ್ತು. ಬಟ್ ಅವಂಗ್ ಮಾಡೋದಿಲ್ಲ. ಅವನು ಒಳಪಟ್ಟು ಹಿಡಿದು ಅಂಗಿ ಹರಿದು ಹೊಡೆದಾಡ್ತಾನೆ. ಎದಕ್ಕೆ? 100 ರೂಪಾಯಿ ಸಾಲಕ್ಕಾಗಿ. ದಯೆ ಇಲ್ಲ. ಹಲೋ, ಇಲ್ಲೇ ಇದ್ದೀರಾ? ದೇವರು ನಿಮ್ಮ ಸಾಲ ತೀರ್ಸಿಲ್ವಾ? ಪಾಪ ಎಂಬ ಸಾಲ ತೀರ್ಸಿಲ್ವಾ? ನಿಮ್ಮ ಮೇಲೆ ದಯೆ ತೋರಿಸಿಲ್ವಾ? ನೀವ್ಯಾಕೆ ಇನ್ನೊಬ್ಬರ ಮೇಲೆ ತೋರಿಸೋದಿಲ್ಲ? ಯಾಕೆ ಇನ್ನೊಬ್ಬರಿಗೆ ನೀವು ದಯೆಯಿಂದ ನೋಡೋದಿಲ್ಲ? ಕಠಿಣವಾಗಿ ಯಾಕೆ ನೋಡ್ತೀರಿ? ಇದನ್ನ ನೋಡ್ಬೇಡ್ರಿ. ಈ ಎಲ್ಲ ಫಲಗಳು ದೇವರು ನಿಮ್ಮಿಂದ ನೋಡ್ಬೇಕಂತ ಬಯಸ್ತಾ ಇದ್ದಾನೆ ಹೊಸ ವರ್ಷದಲ್ಲಿ. ನೆಕ್ಸ್ಟ್ ಯಾವುದು? ಉಪಕಾರ. ಅದಕ್ಕೆ ಏನಂತ ಕರಿತೇವೆ ಗೊತ್ತಾ? ಗುಡ್ನೆಸ್. ಏನ್ ಹೇಳ್ರಿ? ಕೈಂಡ್ನೆಸ್, ಗುಡ್ನೆಸ್ ಅಂದ್ರೆ ಏನ್ ಗೊತ್ತಾ? ಇನ್ನೊಬ್ಬ ವ್ಯಕ್ತಿ ನನ್ನ ಮೂಲಕ ರೋಹನ್ ಜೀವಿತದಲ್ಲಿ ಲಾಭ ಆಗ್ಬೇಕು, ಆಶೀರ್ವಾದ ಆಗ್ಬೇಕು. ಇದಕ್ಕೆ ಉಪಕಾರ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಒಳ್ಳೆಯವನಾಗಿರೋದು. ನೀನ್ ನಿಜವಾಗಿ ಎಲ್ಲರಿಗೂ ಒಳ್ಳೆಯವರಾಗಿದ್ದೀರಾ? ಟೆಸ್ಟ್ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಯಾರೋ ಒಬ್ಬನು ನಿನ್ನ ಮುಂದೆ, ಓಕೆ, ಈಗ ನಿನ್ನನ್ನ ದೇವರು ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ. ಈಗ ದೇವ್ರು ನಿನಗೆ ಇನ್ನೊಬ್ಬ ಅಭಿವೃದ್ಧಿ ಆಗ್ಬೇಕಂತ ಬಯಸಿ ಅವನ್ನ ನಿನ್ ಮುಂದೆ ತಗೊಂಡ್ಬರ್ತಾನೆ. ಅವನಿಗೆ ನೀವೇನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು? ಅವ ಅಭಿವೃದ್ಧಿ ಆಗ್ಲಿಕ್ಕೆ ನೀನ್ ಅವನಿಗೆ ಉಪಕಾರ ಮಾಡ್ಬೇಕು. ಬಟ್ ನಾವೇನ್ ಮಾಡ್ತೇವೆ ಹೇಳ್ರಿ? ಉಪಕಾರದ ಬದಲು ಅವನಿಗೆ ಅಪಕಾರ ಮಾಡ್ತೇವೆ. ಯಾರು ಅಭಿವೃದ್ಧಿ ಆಗ್ಬಾರ್ದು, ನಾನು ಒಬ್ಬನೇ ಆಗಬೇಕು. ಈ ಮನಸ್ಸು ನಿಮ್ಮಲ್ಲಿದ್ದರೆ ನಾನು ಹೇಳ್ತೇನೆ ನೋಡ್ರಿ, ನೀವು ದೇವರ ಮಕ್ಕಳನ್ನಿಸ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ಏನ್ ಗೊತ್ತಾ? ನನ್ನ ಮೂಲಕ ಇನ್ನೊಬ್ಬರ ಜೀವಿತದಲ್ಲಿ ಆಶೀರ್ವಾದ ಆಗ್ಬೇಕು, ನನ್ನ ಮೂಲಕ ಇನ್ನೊಬ್ಬರ ಲೈಫ್ ಅಲ್ಲಿ ಲಾಭ ಆಗ್ಬೇಕು. ನಾವೇನ್ ಮಾಡ್ತೇವೆ ಗೊತ್ತಾ? ಅವನ್ ಲಾಭವನ್ನು ನಾನೇ ತಗೊಳ್ಬೇಕು ಅಂತ ಬಯಸ್ತೇವೆ. ಈ ಕೆಟ್ಟ ಮನಸ್ಸು ನಿಮ್ಮಲ್ಲಿ ಇರಬಾರ್ದು. ಬಿಟ್ಟು ಬಿಡ್ರಿ. ಯೋಸೆಫ ಎಷ್ಟು ಒಳ್ಳೆಯವನಾಗಿದ್ದ ಅಂದ್ರೆ, ಸ್ವಂತ ಅಣ್ಣ ತಮ್ಮದ್ರು ಮೋಸ ಮಾಡಿದ್ರು, ಆದ್ರೆ ಅವನು ವಾಪಸ್ ಅವರಿಗೆ ಮೋಸ ಮಾಡ್ಲಿಲ್ಲ. ಅವ್ರಿಗೆ ಒಳ್ಳೆಯವನಾಗಿ ಉಪಕಾರ ಮಾಡ್ದ. ಹೌದಾ? ಪೋಟಿಫರನ ಮನೆ ಹೆಂಡತಿ ಮೋಸ ಮಾಡಿದ್ದು. ಆ ಮೋಸ ಮಾಡಿದಕ್ಕೆ ಏನಾದ್ರೂ ಅವ್ನು ಮಾಡ್ಬೋದಾಗಿತ್ತು, ಆದ್ರೆ ಅವ್ರ ಸಂಬಂಧ ಹಾಳಾಗ್ತದಂತ ಹೇಳಿ ಅವ್ರಿಗೆ ಉಪಕಾರ ಮಾಡ್ದ. ಪೋಟಿಫರ ಹೆಂಡತಿ ಮೋಸ ಮಾಡಿದ್ಲು, ಬಟ್ ಆ ಹೆಂಡತಿಗೆ ಅವನ್ ಏನ್ ಮಾಡ್ದ? ಉಪಕಾರ ಮಾಡ್ದ. ಜೈಲಿಗೆ ಹೋದ. ಜೈಲಲ್ಲಿ ಮತ್ತಿಬ್ರು ಅವನ ಜೊತೆಗೆ ಬಂದ್ರು, ಅವರಿಗೆ ಉಪಕಾರ ಮಾಡಿದ. ಆದ್ರೆ ಇವನನ್ನ ಅವ್ರು ಮರೆತರು. ಅವ್ರ ಬಗ್ಗೆ ಬೇಜಾರು ಮಾಡಲಿಲ್ಲ, ಅವರಿಗೆ ಉಪಕಾರ ಮಾಡಿದ. ತಿಳ್ಕೊಡ್ರಿ, ಅವನಿಗೆ ಯಾರೆಲ್ಲ ಮೋಸ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆದನ್ನೇ ಮಾಡ್ತಾ ಬಂದ. ಅವನು ಎಲ್ರಿಗೂ ಉಪಕಾರ ಮಾಡ್ತಾನೆ ಬಂದ. ನೀನು ಇನ್ನೊಬ್ಬರಿಗೆ ಒಳ್ಳೆ ವ್ಯಕ್ತಿ ಆಗಿರ್ಬೇಕು. ನೀನು ಮಾಡುವಂತ ಕಾರ್ಯ ನೀನ್ ಸತ್ತ ಮೇಲೆ ಜನ ಸಾಕ್ಷಿ ಹೇಳ್ಬೇಕು. ಅರೆ, ಈ ವ್ಯಕ್ತಿ ಇದ್ದಪ್ಪ ನನಗೆ ಎಷ್ಟು ಉಪಕಾರ ಮಾಡಿದ, ಈ ವ್ಯಕ್ತಿಯಿಂದ ಇವತ್ತು ನಾನು ಅಭಿವೃದ್ಧಿ ಆಗಿದ್ದೇನೆ, ಇಂಥ ಸಾಕ್ಷಿ ನಿಮ್ ಬಗ್ಗೆ ಹೇಳ್ಬೇಕ್ರಿ. ಅಯ್ಯೋ, ಇವನು ನಾನು ಅಭಿವೃದ್ಧಿ ಆಗೋದನ್ನ ಕಸ್ಕೊಂಡ, ನನ್ನ ಪ್ರಮೋಷನ್ ಅನ್ನ ಕಸ್ಕೊಂಡ, ನನ್ನ ಉದ್ಧಾರವನ್ನ ಕಸ್ಕೊಂಡಂತ ಸಾಕ್ಷಿ ಹೇಳ್ಬಾರ್ದು. ಅರ್ಥ ಆಗ್ತದೆ? ದೇವರ ವಾಕ್ಯ ಹೇಳ್ತದೆ, ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ
ಕೆಟ್ಟತನವನ್ನ ಸೋಲಿಸು. ಒಳ್ಳೆಯವರಾಗ್ರಿ, ಇನ್ನೊಬ್ರಿಗೆ ಉಪಕಾರ ಮಾಡೋರಾಗ್ರಿ, ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡ್ರಿ. ನೀನ್ ಸತ್ತ ಮೇಲೂ ನಿನ್ನ ಸಹಾಯತೆ, ನಿನ್ನ ಉಪಕಾರ ಜನ ನೆನೆಸ್ತಾರೆ. ತಿಳ್ಕೊಡ್ರಿ, ಕರ್ತನನ್ನ ನಂಬಿ ನೀ ಏನೆಲ್ಲ ಮಾಡ್ತೀಯಲ್ಲ ಅದೆಲ್ಲ ನಿನ್ ಜೊತೆಗೆ ಬರ್ತದೆ. ನೀನು ಮಾಡಿದ ಉಪಕಾರ, ಇನ್ನೊಬ್ಬರಿಗೆ ನೀನು ಮಾಡಿದ ಒಳ್ಳೆತನ ಎಲ್ಲ ನಿನ್ ಸಂಗಡ ಬರ್ತದೆ. ಆದ್ರೆ ನೀನು ಯೇಸುವನ್ನ ನಂಬಿ ಇನ್ನೊಬ್ಬರಿಗೆ ಉಪಕಾರ ಮಾಡದಿದ್ರೆ ತಿಳ್ಕೊಡ್ರಿ, ದೇವರು ನಿನಗೆ ಕೇಳ್ತಾರೆ, ಅಲೋ ನಾನು ನಿನ್ನ ಮನೆಗೆ ನೀರ್ ಬೇಕಂತ ಬಂದೆ, ನೀನ್ ನೀರು ಕೊಡ್ಲಿಲ್ಲ. ಊಟ ಬೇಕಂತ ಬಂದೆ, ಊಟ ಹಾಕ್ಲಿಲ್ಲ. ಬಟ್ಟೆ ಬೇಕಂತ ಬಂದೆ, ಬಟ್ಟೆ ಕೊಡ್ಲಿಲ್ಲ. ಯಾಕೆ? ಇನ್ನೊಬ್ಬರಿಗೆ ಉಪಕಾರ ಮಾಡೋ ಮನಸ್ಸು ನಮಗಿಲ್ಲ. ದಯಮಾಡಿ ಈ ಒಂದು ಒಳ್ಳೆತನ, ಗುಡ್ನೆಸ್, ಇದನ್ನ ಉಪಕಾರವನ್ನ ನೀವು ಫಲ ಕರ್ತನು ನಮ್ಮಿಂದ ಈ ವರ್ಷ ನೋಡ್ತಾ ಇದ್ದಾನೆ. ನೆಕ್ಸ್ಟ್ ನಂಬಿಕೆ. ಆಕ್ಚುಲಿ ನಂಬಿಕೆ ಅಲ್ಲ, ಅದು ನಂಬಿಗಸ್ತಿಕೆ. ಫೇತ್ಫುಲ್, ಫುಲ್ ಆಫ್ ಫೇತ್ ಅಂಡ್ ಕನ್ವಿಕ್ಷನ್. ದೇವರು ನಿನ್ ಮೇಲೆ ದೊಡ್ಡ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ನೀವು ಮಾಡಿ. ಓಕೆ, ನನ್ನ ಟೈಮ್ ಎಲ್ಲ ಮುಗೀತು, 11:30 ಆಯ್ತು. ಲಾಸ್ಟ್ ಯಾವುದು? ಇನ್ನೊಂದು ಸಾಧುತ್ವ, ಜೆಂಟಲ್ನೆಸ್. ಸಾಧು, ಹ್ಯುಮಿಲಿಟಿ ವಿತೌಟ್ ಪ್ರೈಡ್. ನನಗೆಲ್ಲ ಗೊತ್ತಿದೆ, ನಾನೆಲ್ಲರಿಗಿಂತ ಶ್ರೀಮಂತ, ನನಗೆಲ್ಲರಿಗಿಂತ ದೊಡ್ಡ ಮನೆ ಇದೆ. ಇದು ಸಾಧುತ್ವ ಅಲ್ಲ. ನೀನು ಏನೇ ಇದ್ರು, ಏನು ಇಲ್ಲದವನಾಗಿ ನಿನ್ನನ್ನು ತಗ್ಗಿಸ್ಕೊಳ್ತೀಯಲ್ಲ, ಅದು ಸಾಧುತ್ವ. ಸಾಧುತ್ವ ಅಂದ್ರೆ ಎಷ್ಟು ಚೆನ್ನಾಗಿ ಅದಕ್ಕೆ ಬರ್ತಾರೆ, ಜೆಂಟಲ್ನೆಸ್. ಮೃದು ಸ್ವಭಾವ ಉಳ್ಳವರಾಗಿರಿ. ಯಾವಾಗ ಗೊತ್ತಾಗ್ತದೆ ನಿನ್ನಲ್ಲಿ ದೀನತೆ ಇದ್ರೆ, ನಿನ್ನಲ್ಲಿ ಮೃದು ಸ್ವಭಾವ ಇದೆ ಅಂತ ಗೊತ್ತಾಗ್ತದೆ, ಸಾಧುತ್ವ ಇದೆ ಅಂತ ಗೊತ್ತಾಗ್ತದೆ. ತಗ್ಗಿಸಿಕೊಡ್ರಿ, ಏನಾಗುದಿಲ್ಲ. ಸಾರಿ ಕೇಳ್ರಿ, ಏನಾಗುದಿಲ್ಲ. ಬಹಳ ಜನರಿಗೆ ನಾನ್ಯಾಕೆ ಸಾರಿ ಕೇಳಲಿ, ನಾನೇನ್ ತಪ್ಪು ಮಾಡಿದ್ದೀನಿ ತಿಳ್ಕೊಡ್ರಿ. ಇದು ನಿನ್ನ ಗರ್ವವನ್ನ ತೋರಿಸ್ತದೆ. ನೀನ್ ಏನ್ ತಪ್ಪು ಮಾಡಿಲ್ಲ ಅಂದ್ರೂ ಸಾರಿ ಕೇಳು. ಇದು ನಿನ್ನಲ್ಲಿರುವ ದೀನತೆಯನ್ನು ತೋರಿಸ್ತದೆ. ಯಾಕೆ ಗೊತ್ತಾ? ನೀನ್ ಯಾಕೆ ಇನ್ನೊಬ್ರಿಗೆ ಕ್ಷಮಾಪಣೆ ಕೇಳ್ತಾ ಇದೀಯ ಅಂದ್ರೆ, ಯು ಆರ್ ವ್ಯಾಲ್ಯೂಯಿಂಗ್ ದಟ್ ರಿಲೇಶನ್ಶಿಪ್. ನಿನಗೆ ಅವರ ಸಂಬಂಧ ಬಹಳ ಇಂಪಾರ್ಟೆಂಟ್. ಅದಕ್ಕಾಗಿ ಆ ಸಂಬಂಧಕ್ಕೆ ಬೆಲೆ ಕೊಟ್ಟು ನೀನೇ ಸಾರಿ ಕೇಳ್ತೀಯ. ಇದು ನಿನ್ನಲ್ಲಿರುವಂತ ಸಾಧುತ್ವವನ್ನು ತೋರಿಸ್ತದೆ. ಒಂದಿನ ಅವ್ರಿಗೆ ಗೊತ್ತಾಗ್ತದೆ, ಪ್ರಿಯರೇ, ಈ ವ್ಯಕ್ತಿ ಏನ್ ತಪ್ಪು ಮಾಡ್ಲಿಲ್ಲ ಅಂದ್ರೂ ನನಗೆ ಅವ್ನು ಸಾರಿ ಕೇಳ್ತಾ ಇದ್ದ ಅಂತ. ನಿನ್ನ ಸಾಧುತ್ವ, ಈ ಫಲ ಈ ಹೊಸ ವರ್ಷದಲ್ಲಿ ಕಾಣಿಸ್ತದೆ. ಓಕೆ, ಲಾಸ್ಟ್ ಕ್ಷಮೆದಮೆ, ಸೆಲ್ಫ್ ಕಂಟ್ರೋಲ್. ಇದು ಬಹಳ ಇಂಪಾರ್ಟೆಂಟ್. ಪಾಪ ಮಾಡುವಂತ ಆಸೆಗಳು ಬರ್ತದೆ, ಬಟ್ ಆ ಆಸೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಸೆಲ್ಫ್ ಕಂಟ್ರೋಲ್. ಕನ್ನಡದಲ್ಲಿ ಕ್ಷಮೆದಮೆ ಅಂದ್ರೆ ಲೋಕದ ಆಸೆಗಳು, ಸೈತಾನ ಕೊಡುವ ಆಸೆಗಳನ್ನ ನಿಯಂತ್ರಿಸುವ ಸಾಮರ್ಥ್ಯವೇ ಕ್ಷಮೆದಮೆ. ಈ ಫಲ ದೇವರು ನಿಮ್ಮಿಂದ ಬಯಸ್ತಾ ಇದ್ದಾರೆ. ನೋಡ್ರಿ, ಈ ಎಲ್ಲ ಫಲಗಳನ್ನ ಇಟ್ಟು ಯೋಸೇಫನನ್ನ ಇಡ್ರಿ ಇದ್ರ ಮುಂದೆ. ಎದರಲ್ಲಿ ಅವ್ನು ಫೇಲ್ ಆಗಿದೆ ನಂಗೆ ಹೇಳ್ರಿ. ಯೋಸೇಫನ್ ಸ್ಟೋರಿ ಹೇಳುದಿತ್ತು, ನಂಗೆ ಟೈಮ್ ಇಲ್ಲ. ಈ ಎಲ್ಲ ಫಲಗಳ ಮುಂದೆ ಯೋಸೇಫನನ್ನ ಇಡ್ರಿ. ಒಂದಾದ್ರೂ ಫಲದಲ್ಲಿ ಅವ್ನು ಫೇಲ್ ಆಗಿ ಕಾಣ್ತದ ನಿಮ್ಗೆ? ಕ್ಷಮೆದಮೆ ತಿಳ್ಕೊಡ್ರಿ. ಪೋಟಿಫರ್ ಹೆಂಡತಿ ಆಫರ್ ಕೊಟ್ಲು, ಎಂತ ಸೆಲ್ಫ್ ಕಂಟ್ರೋಲ್ ಅವನಲ್ಲಿ ಇತ್ತ ತಿಳ್ಕೊಡ್ರಿ. ಜೆಂಟಲ್ನೆಸ್, ಮೃದು ಸ್ವಭಾವ. ಸ್ವಂತ ಅಣ್ಣಂದ್ರೆ ಮೋಸ ಮಾಡಿದ್ರೆ ಅವ್ರಿಗೆ ಎಷ್ಟು, ಅವ್ನು ವಾಪಸ್ ಅವ್ರಿಗೆ ಎಷ್ಟು ತಗ್ಗಿಸಿಕೊಂಡ. ಅಳ್ತಾನೆ ಅವ್ರ ಅಣ್ಣಂದ್ರ ನೋಡುವಾಗ, ಅದು ಅವನಲ್ಲಿರೋ ಸಾಧುತ್ವವನ್ನು ತೋರಿಸ್ತದೆ. ತಿಳ್ಕೊಡ್ರಿ. ಫೇತ್ಫುಲ್ನೆಸ್, ಅವನು ಎಷ್ಟು ನಂಬಿಗಸ್ತನಾಗಿದ್ದ. ಪೋಟಿಫರ್ನಿಗೆ ಮನೆಯಲ್ಲಿ ನಂಬಿಗಸ್ತನಾಗಿದ್ದ, ಫರೋವನಿಗೆ ನಂಬಿಗಸ್ತನಾಗಿದ್ದ. ನೆಕ್ಸ್ಟ್ ಅವನಲ್ಲಿರುವಂತ ಗುಡ್ನೆಸ್, ಉಪಕಾರ ಮಾಡ್ಲಿಲ್ಲ. ಅವನು ಉಪಕಾರ ಎಲ್ರಿಗೂ ಸಹಾಯ ಮಾಡ್ದ. ಕೈಂಡ್ನೆಸ್, ಎಲ್ರಿಗೂ ಕರುಣೆ ತೋರಿಸಿದ. ಕಷ್ಟವನ್ನ ಸಹಿಸಿಕೊಂಡ. ನೆಕ್ಸ್ಟ್ ಸಮಾಧಾನದಲ್ಲಿದ್ದ. ಹೆಂಗೆ ಗೊತ್ತಾಗ್ತದೆ? ಯಾರ ರೀತಿಗೆ ಕೋಪ ಮಾಡೋದನ್ನ ನೋಡೋದಿಲ್ಲ, ಯಾರಿಗೆ ಬೈಯುವುದನ್ನ ನೋಡೋದಿಲ್ಲ. ನಮಗೆ ಸ್ವಲ್ಪ ಕೋಪ ಬಂದ್ಬಿಟ್ರೆ ಸಾಕು, ಎಲ್ಲ ಹಿಂದೆ ಮುಂದೆ ಹಿಸ್ಟ್ರಿ ಎಲ್ಲ ತೆಗೆದು ಬಿಡ್ತೇವೆ, ಹೌದಾ? ಆದ್ರೆ ಅವನು ಹಂಗೆ ಮಾಡ್ಲಿಲ್ಲ. ನೆಕ್ಸ್ಟ್ ಜಾಯ್. ಗುಂಡಿಯಲ್ಲಿ ಬಿದ್ದಾಗಲೂ ಸಂತೋಷವನಾಗಿದ್ದ, ಸೆರೆಮನೆಯಲ್ಲಿ ಸಂತೋಷನಾಗಿದ್ದ. ಅಷ್ಟೇ ಅಲ್ಲ, ಎಲ್ಲರನ್ನ ಪ್ರೀತಿಸೋನಾಗಿದ್ದ. ಯೋಸೆಫನಿಗೆ ಯೇಸು ಸ್ವಾಮಿಯ ಪ್ರತಿಮೆ ಅಂತ ಹೇಳ್ತಾರೆ, ಛಾಯೆ ಅಂತ ಹೇಳ್ತಾರೆ. ಅಷ್ಟು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಏನು ಗುಣಗಳಿತ್ತೋ ಎಲ್ಲ ಗುಣಗಳು ಯೋಸೆಫನಲ್ಲಿ ಕಾಣ್ತವೆ. ನನ್ನನ್ನ ನಿನ್ನ ದೇವರು ಕರೆದಿದೆ ಹೊಸ ವರ್ಷದಲ್ಲಿ ಫಲ ಕೊಡೋ ವ್ಯಕ್ತಿಯಾಗು.
ನೀನು ನಿಮ್ಮ ಹೆಂಡತಿ, ನಿನ್ನ ತಾಯಿ, ನಿನ್ನ ತಮ್ಮ, ನಿನ್ನ ಮಗನಿಗೆ ಮಾತು ಕೊಟ್ಟಿದ್ದೀಯ. ಈಗ ದೇವರಿಗೆ ಮಾತು ಕೊಡು. ದೇವರೇ, ಈ ವರ್ಷದಲ್ಲಿ ನಾನು ಫಲ ಕೊಡುವ ಮನುಷ್ಯನಾಗ್ತೇನೆ. ಈ 9 ಫಲ ನಾನು ನಿನಗೆ ತೋರಿಸ್ತೇನೆ. ಓಕೆ, ನಾವೇ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ.